बिहारी राधा माधव कुंज बिहारी गोपी जन वल्लभ गिरिवरधारी गोपी जन वल्लभ गिरिवरधारी गोपी जन वल्लभ गिरिवरधारी गोपी जन वल्लभ गिरिवरधारी यशोदानंदन ब्रज जनरंजन यशोदानंदन ब्रज जनरंजन यशोदानंदन ब्रज जनरंजन यशोदानंदन ब्रज जनरंजन यमुनातीरावनचारि यमुनातीरावनचारि जय राधा माधव कुंज बिहारी राधा माधव कुंज बिहारी गोपी जन वल्लभ गिरिवरधारी गोपी जन वल्लभ गिरिवरधारी यशोदानंदन ब्रज जनरंजन यशोदानंदन यमुनातीरावनचारि यमुनातीरावनचारि जय राधा माधव कुंज बिहारी राधा माधव हरि नाम संकीर्तन की जय संवेद भक्त वृंद की जय श्री श्री गुरु गौरांग की जय श्रील प्रभुपाद की जय नमो विष्णुपादाय कृष्ण प्रेष्ठाय भूतले नमो विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे वंदेहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सगण ललिता श्रीविशाखान्वितांश्च जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद हरे कृष्ण 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 हरे 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 राम 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 हरे हरे साधु साधु प्रेम हरे कृष्ण ಆಧ್ಯಾತ್ಮಿಕ ಜೀವನದಲ್ಲಿ ಅಥವಾ ಭಕ್ತಿ ಜೀವನದಲ್ಲಿ ದೀಕ್ಷೆ ಅಂದರೆ ಏನು ಅಂಥೇಳಿ ಇವತ್ತು ಚರ್ಚೆ ಮಾಡೋಣ. ದೀಕ್ಷೆ ನಮ್ಮ ಭಕ್ತಿ ಜೀವನ ಅಥವಾ ಆಧ್ಯಾತ್ಮಿಕ ಜೀವನದ ಆರಂಭ, ಅದು ಕೊನೆಯಲ್ಲ. ಸಾಮಾನ್ಯವಾಗಿ ಜನರಿಗೇನು ನಾನು ದೀಕ್ಷಾ ತೊಗೊಂಡ್ಬಿಟ್ರೆ ಮುಗೀತು, ನನ್ನ ಜೀವನ ಯಶಸ್ವಿ ಆಯಿತು ಅಂಥೇಳಿ ಅನ್ಕೋತೀವಿ ನಾವು. ಅದು ಒಂದು ಹಂತ, ಆದರೆ ಅದು ಆರಂಭ, ಅದು ಕೊನೆಯಲ್ಲ.
ಒಂದು ದೃಷ್ಟಿಯಿಂದ ನಾವು ಕೊನೆ ಅನ್ಬೋದು, ಆದರೆ ಅದು ಬೇರೆ ವಿಷಯ. ಅದು ಹೇಗೆ ಆರಂಭ, ಈಗ ವೈದಿಕ ಸಂಸ್ಕೃತಿಯಲ್ಲಿ ವೇದ ಅಧ್ಯಯನ ಆರಂಭ ಹೇಗಾಗ್ತಿತ್ತು? ಉಪನಯನ ಸಂಸ್ಕಾರದಿಂದ. ಗುರುಕುಲ ಹೋಗೋದಕ್ಕಿಂತ ಮುಂಚೆ ಅಥವಾ ಗುರುಕುಲ ಹೋದ ತಕ್ಷಣ ಗುರು ಬಾಲಕನಿಗೆ ಏನು ಮಾಡ್ತಿದ್ರು? ಉಪನಯನ ಸಂಸ್ಕಾರ ಮಾಡ್ತಾಯಿದ್ರು. ಉಪನಯನ ಅಂತೇಳಿ ನೀವು ಕನ್ನಡದಲ್ಲಿ ಮುಂಜಿವಿ ಅಂತೀರಲ್ಲ. ಮುಸ್ಲಿಮ್ಸಲ್ಲಿ ಮುಂಜಿ ಅಂತಾರ. ಇಲ್ಲ, ಈಗ ಬ್ರಾಹ್ಮಣರಲ್ಲೇನೋ ಮುಂಜಿವಿ ಅಂತಾರಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ವರ್ಗದಲ್ಲಿ ಇತ್ತದು. ಅವ್ರಿಗೆಲ್ಲ 3 ಜನರಿಗೆ ದ್ವಿಜ ಅಂತ ಹೇಳ್ತಿದ್ರು ಮೊದಲು. ದ್ವಿಜ ಅಂದರೆ ಈ ಉಪನಯನ ಮಾಡೋದಕ್ಕೆ. ಉಪನಯನ ಗೊತ್ತಾಗುತ್ತಲ್ಲ? ಉಪನಯನ ಅಂದರೆ ಏನು ಮಾಡ್ತಾರೆ ಅಂದರೆ ಗಾಯತ್ರಿ ಮಂತ್ರ ದೀಕ್ಷೆ ಕೊಡ್ತಾಯಿದ್ರು. ಬ್ರಹ್ಮ ಗಾಯತ್ರಿ ಅಂದರೆ ಬೇರೆ ಹಲವಾರು ಗಾಯತ್ರಿ ಮಂತ್ರಗಳಿದೆ. ಅದರಲ್ಲಿ ಒಂದು ಬ್ರಹ್ಮ ಗಾಯತ್ರಿ. ಅದು ವಿದ್ಯಾರಂಭ. ಅದು ವಿದ್ಯಾರಂಭ ಅಂದರೆ ವೇದಾಧ್ಯಯನದ ಆರಂಭ. ಈ ಗಾಯತ್ರಿ ಮಂತ್ರ ನಾವು ಜಪ ಮಾಡ್ದೇ ವೇದದ ಜ್ಞಾನ ನಮಗೆ ನಮ್ಮ ಹೃದಯದಲ್ಲಿ ಅದು ಮೂಡಲ್ಲ. ಅದು ನಮಗೆ ತಿಳಿಯಲ್ಲ. ಅದಕ್ಕೋಸ್ಕರ ಇದು ಹೀಗೆ ವೇದಾಧ್ಯಯನದ ಆರಂಭ ಹೇಗಾಗ್ತಿತ್ತು? ಈ ಮಂತ್ರೋಪದೇಶದಿಂದ, ಗಾಯತ್ರಿ ಮಂತ್ರೋಪದೇಶದಿಂದ. ಗುರುಕುಲದಲ್ಲಿ ಈಗಲೂ ಜನ ಇದೆಲ್ಲ ಉಪನಯನ ಇದೆಲ್ಲ ಮಾಡ್ತಾರೆ, ಆದರೆ ಬರೀ ಅದು ಔಪಚಾರಿಕತೆ ಅಷ್ಟೇ. ಯಾರೂ ವೇದ ಅಧ್ಯಯನ ಮಾಡಲ್ಲ. ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂಥೇಳಿ ಅದನ್ನೊಂದು ಮಾಡೋದು ಔಪಚಾರಿಕತೆಯಾಗಿ, ಆದರೆ ಬ್ರಾಹ್ಮಣ ಆಗಿಯೂ ವೇದ ಅಧ್ಯಯನ ಮಾಡಲ್ಲ. ಹೀಗೆ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ, ತಮ್ಮ ವ್ಯಾಖ್ಯಾನದಲ್ಲಿ ಯಥಾರೂಪದಲ್ಲಿ 13ನೇ ಅಧ್ಯಾಯದ ಆರಂಭದಲ್ಲಿ, ಈಗ 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಏನೇನೋ ವಿಷಯಗಳಿದೆ? 6 ವಿಷಯಗಳಿದೆ. ಕ್ಷೇತ್ರಜ್ಞ, ಜ್ಞಾನ ಜ್ಞೇಯ, ಮತ್ತು ಪ್ರಕೃತಿ ಮತ್ತು ಪುರುಷ. ಈ 6 ವಿಷಯಗಳ ಬಗ್ಗೆ 13ನೇ ಅಧ್ಯಾಯದಲ್ಲಿ ಚರ್ಚೆಯಾಗಿದೆ. ಎರಡನೇದು ಯಾವುದು? ಎರಡನೇ 2 ವಿಷಯಗಳು. ಅದು ಜ್ಞಾನ ಮತ್ತು ಜ್ಞೇಯ. ಜ್ಞಾನ ಅಂದರೆ ನಿಮಗೆ ಗೊತ್ತು, ಅದರಲ್ಲಿ ವರ್ಣನೆ ಆಗುತ್ತೆ ಜ್ಞಾನ ಅಂದರೆ ಏನು, ಜ್ಞಾನ ಪ್ರಕ್ರಿಯೆ. ಅದು ವಿಶೇಷವಾಗಿ ಜ್ಞೇಯ ಅಂದರೆ ಜ್ಞಾನದ ಗುರಿ ಏನಾಗಿರುತ್ತಲ್ಲ ಅದಕ್ಕೆ ಜ್ಞೇಯ ಅಂತ ಹೇಳ್ತಾರೆ. ಅದು ಪರಮಾತ್ಮ ಕೃಷ್ಣ. ಮತ್ತು ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ 2. ಆತ್ಮ ಮತ್ತು ಪರಮಾತ್ಮ. ಅಲ್ಲಿ ಜ್ಞೇಯವನ್ನು ವರ್ಣನೆ ಮಾಡ್ತಾ ಕೃಷ್ಣ ಆತ್ಮ ಮತ್ತು ವಿಶೇಷವಾಗಿ ಪರಮಾತ್ಮನ ಬಗ್ಗೆ ಹೇಳ್ತಾನೆ ಹೆಚ್ಚಾಗಿ. ಹೇಗೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಭಗವಂತ ಅಂತೇಳಿ. ಅವನು ಅತಿ ಸಮೀಪವಾಗಿದ್ದಾನೆ, ಅತಿ ದೂರ ಆಗಿದ್ದಾನೆ, ಅವನು ಅತಿ ಸೂಕ್ಷ್ಮ, ಅವನು ಅತಿ ವಿಶಾಲವಾದವನು. ಇದೆಲ್ಲ ಅಲ್ಲಿ ವರ್ಣನೆ ಆಗಿದೆ 13ನೇ ಅಧ್ಯಾಯ ಜ್ಞೇಯ. ಈಗ ಜ್ಞಾನವನ್ನು ವರ್ಣನೆ ಮಾಡ್ತಾ ಕೃಷ್ಣ ಏನು ಹೇಳ್ತಾನೆ? 18 ಅಥವಾ ಒಂದೊಂದು ಸಲ 19, ಒಂದೊಂದು ಸಲ 20 ಅಂಶಗಳನ್ನು ಅಲ್ಲಿ, ಅಂದರೆ ಒಂದು 20 ಅಂಶಗಳನ್ನು ಭಗವಂತ ವರ್ಣನೆ ಮಾಡ್ತಾನೆ. ಒಂದೊಂದು ಸಲ ವ್ಯಾಖ್ಯಾನಕಾರರು 18 ಅಂತ ಹೇಳ್ತಾರೆ, ಒಂದೊಂದು ಸಲ 19 ಅಂತ ಹೇಳ್ತಾರೆ, ಅಥವಾ 20. ಪ್ರಭುಪಾದರನ್ನು ಬೇರೆ ಬೇರೆ ಕಡೆ ಬೇರೆ ಹೇಳಿದ್ದಾರೆ ಅನ್ಸುತ್ತೆ. ಈಶೋಪನಿಷತ್ನಲ್ಲಿ 18 ಏನೋ ಬರೀತಾರೆ ಅವರು, ಮತ್ತು ಇಲ್ಲಿ ಭಗವದ್ಗೀತೆಯಲ್ಲಿ 20 ಹೇಳ್ತಾರೆ. ಹೀಗೆ ವ್ಯಾಖ್ಯಾನಕಾರರು ಭಿನ್ನವಾಗಿ ಹೇಳಿದ್ದಾರೆ. ಆದರೆ ಅದರಲ್ಲೇನು ತಪ್ಪೇನಿಲ್ಲ. ಈಗ 20 ಅಂಶಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಅಲ್ಲಿ, ಜ್ಞಾನದ ಅಂಶಗಳು.
ಎಲ್ಲಿಂದ ಆರಂಭ ಆಗುತ್ತೆ? 8ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ, 13ನೇ ಅಧ್ಯಾಯದ 8ನೇ ಶ್ಲೋಕದಿಂದ ಮತ್ತು 12ನೇ ಶ್ಲೋಕ ತನಕ. ಎಷ್ಟು ಶ್ಲೋಕಗಳಾಯಿತು? 6 ಶ್ಲೋಕ, ಹೌದಲ್ಲ? 8, 9, 10, 11 ಮತ್ತು 12. ಎಷ್ಟಾಯಿತು? 6 ಆಯಿತಾ? 5 ಆಯಿತಾ? ಸೊ 5 ಶ್ಲೋಕಗಳಲ್ಲಿ ಕೃಷ್ಣ ಈ ಜ್ಞಾನದ ಭಿನ್ನ ಭಿನ್ನವಾದ ಅಂಶಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಮಾನಿತ್ವ ಮದಂಬಿತ್ವ, ಅಹಿಂಸಾ ಕ್ಷಾಂತಿರಾರ್ಜವಂ, ಆಚಾರ್ಯೋಪಾಸನಂ ಶೌಚಂ, ಸ್ಥೈರ್ಯಮಾತ್ಮ ವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವಚ, ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಅಸಕ್ತಿರಣವಿಸ್ವಂಗಃ, ಪುತ್ರದಾರ ಗ್ರಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ, ಇಷ್ಟಾನಿಷ್ಟೋಪಪತ್ತಿಷು, ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ, ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತಾ. ಹೀಗೆ ನಾವು ಇದನ್ನು ಎಲ್ಲ ಅಂಶಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇಲ್ಲ. ಇದನ್ನು ನಾನು ಯಾಕೆ ಈ ಸಂಗತಿಯನ್ನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ ಅಥವಾ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಏನಿದೆ, ಒಂದು ಆಚಾರ್ಯೋಪಾಸನಂ ಅಂತ ಹೇಳಿದೆ. ಜ್ಞಾನದ ಒಂದು ಅಂಶ ಏನು? ಆಚಾರ್ಯರ ಉಪಾಸನೆ ಮಾಡೋದು, ಅವರ ಆರಾಧನೆ ಮಾಡೋದು. ಅಥವಾ ಇಲ್ಲಿ ಆಚಾರ್ಯೋಪಾಸನ ಅರ್ಥಾತ್ ಗುರು ಸೇವಾ ಅಂಥೇಳಿ ನಮ್ಮ ಒಬ್ಬರು ಆಚಾರ್ಯರು ಅಥವಾ ಭಕ್ತಿ ವಿನೋದ್ ಠಾಕೂರ್ ಅವರು ವ್ಯಾಖ್ಯಾನ ಮಾಡ್ತಾರೆ ಅವ್ರ ಭಗವದ್ಗೀತೆ ತಾತ್ಪರ್ಯದಲ್ಲಿ. ಸೊ ಗುರು ಸೇವಾ, ಆಚಾರ್ಯೋಪಾಸನಂ ಅಂದರೆ ಏನು? ಗುರು ಸೇವಾ ಅಂಥೇಳಿ. ಹೀಗೆ ಇವೆಲ್ಲ ಅಂಶಗಳನ್ನು ಹೇಳಿ ಕೊನೆಗೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಏತಜ್ಞಾನಂ ಇದು ಜ್ಞಾನ, ಇದನ್ನು ಬಿಟ್ಟು ಇನ್ನು ಉಳಿದದ್ದೆಲ್ಲ ಏನು? ಅಜ್ಞಾನ ಅಂಥೇಳಿ ಕೃಷ್ಣ. ಇಲ್ಲಿ ಸ್ಕೂಲು ಕಾಲೇಜಿಗೆ ಹೋಗೋದು ಜ್ಞಾನ ಅಂತ ಹೇಳ್ತಾ ಇಲ್ಲ ಕೃಷ್ಣ. ಇಲ್ಲಿ ಏನು ಹೇಳಿದೆ ಎಲ್ಲ ಅಂಶ ಅದು ಜ್ಞಾನ, ಇದನ್ನು ಬಿಟ್ಟೆ ಇನ್ನುಳಿದದ್ದು ಯಾವುದು? ಏನು? ಅಜ್ಞಾನ. ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತ. ಇದನ್ನು ಬಿಟ್ಟು ಎಲ್ಲ ಇನ್ನು ಉಳಿದದ್ದು ಅಜ್ಞಾನ ಅಂತ ಹೇಳಿ ಅಂಥೇಳಿ. ಸೊ ಇದರಲ್ಲಿ ಒಂದು ಅಂಶ ಏನು? 8ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ? ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ. ಆಚಾರ್ಯೋಪಾಸನ ಒಂದು, ಆಚಾರ್ಯೋಪಾಸನ ಅದರ ಅರ್ಥ ಏನು? ಆಚಾರ್ಯರ ಉಪಾಸನೆ ಮಾಡೋದು, ಸೇವೆ ಮಾಡೋದು, ಗುರುಗಳ ಸೇವೆ ಮಾಡೋದು, ಅದು ಒಂದು. ಯಾಕೆ ಗುರುಗಳ ಸೇವೆ ಮಾಡಬೇಕು? ಇದಕ್ಕಿಂತ ಮುಂಚೆನೇ ಕೃಷ್ಣ ಇದನ್ನು ಹೇಳಿದ್ದಾನೆ 4ನೇ ಅಧ್ಯಾಯದಲ್ಲಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಾಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಒಬ್ಬ ತತ್ವದರ್ಶಿ ಗುರುಗಳ ಹತ್ರ ಹೋಗಬೇಕು, ಅವರಿಗೆ ಶರಣಾಗತನಾಗಬೇಕು, ಅವರಿಗೆ ವಿನಮ್ರತೆಯಿಂದ ಪ್ರಶ್ನೆ ಕೇಳಬೇಕು ತತ್ವದ ಬಗ್ಗೆ, ಮಾರ್ಕೆಟ್ ವ್ಯಾಲ್ಯೂ ಬಗ್ಗೆ ಅಲ್ಲ, ಅಥವಾ ಪಾಲಿಟಿಕ್ಸ್ ಬಗ್ಗೆ ಅಲ್ಲ, ಸೋಷಲ್ ಲೈಫ್ ಬಗ್ಗೆ ಅಲ್ಲ, ತತ್ವಜ್ಞಾನದ ಬಗ್ಗೆ. ಮತ್ತು ಸೇವಯ ಅಂಥೇಳಿ ಒಂದು ಅಲ್ಲಿ ಶಬ್ದ ಬರುತ್ತೆ. ಸೇವಯ ಅಂದರೆ ಸೇವೆ ಮಾಡಬೇಕು ಅವ್ರಿಗೆ. ಸೊ ಹೀಗೆ ಹೇಳಿದೆ, ಇದು ಜ್ಞಾನವನ್ನು ಪಡೆಯುವ ಮಾರ್ಗ ಅಂಥೇಳಿ. ಇದರ ಅರ್ಥ ಏನು? ಮೊದಲೇ ನಾವು ತಿಳ್ಕೊಬೇಕು. ಇಲ್ಲಿ ಈಗ ಹೇಗೆ ಅಮಾನಿತ್ವಂ ಅಂದರೆ ಮಾನ ಸನ್ಮಾನದ ಭಾವನೆ ಇಲ್ಲದೆ. ಮಾನ ಸನ್ಮಾನದ ಭಾವನೆ ಯಾವಾಗ ಬರುತ್ತೆ? ನಾನು ದೊಡ್ಡ ವ್ಯಕ್ತಿ ಅಂಥೇಳಿ ಅಂದ್ಕೊಂಡಾಗ ಬರುತ್ತೆ, ಹೌದಲ್ಲ? ನಾನು ಅಜ್ಞಾನದಲ್ಲಿದ್ದೀನಿ ಅಂಥೇಳಿ ಅಂದ್ಕೊಳ್ಳೋದೇ ಮೊದಲೇ ಆರಂಭ, ಅದು ಜ್ಞಾನದ ಆರಂಭ ಅದು. ಈಗಿನ ಕಾಲದಲ್ಲಿ ಏನಂತಾರೆ, ಒಂದು ಯಾವುದೋ ಸ್ಕೂಲು ಕಾಲೇಜಿಗೆ ಹೋಗಿ ಒಂದು ಡಿಗ್ರಿ ಖರೀದಿ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಜ್ಞಾನಿಗಳಾಗಿಬಿಡ್ತಾರೆ. ಅಥವಾ ಈಗ ಯೂಟ್ಯೂಬ್ನಲ್ಲಿ ಎಲ್ಲ ದೊಡ್ಡ ಜ್ಞಾನಿಗಳಾಗಿದ್ದಾರೆ. ಎಲ್ಲರೂ ತಮ್ಮದು ಜ್ಞಾನವನ್ನು ಅಲ್ಲಿ ಏನು ಮಾಡ್ತಾಯಿದ್ದಾರೆ? ಸೇಲ್ ಮಾಡ್ತಾಯಿದ್ದಾರೆ. ಅದ್ರ ಉದ್ದೇಶ ಏನು? ದುಡ್ಡು ಗಳಿಸೋದು. ಯೂಟ್ಯೂಬ್ ವಿಡಿಯೋ ಮಾಡಿ ಎಲ್ಲ ಯೂಟ್ಯೂಬ್ ಗುರುಗಳಿಗೆ ಎಷ್ಟೆಲ್ಲ ಆಗಿಬಿಟ್ಟಿದ್ದಾರೆ, ಸಾವಿರಾರು ಗುರುಗಳಿದ್ದಾರೆ ಅಲ್ಲಿ.
ಬರೀ ಕಾವಿ ಬಟ್ಟೆ ಹಾಕ್ಕೊಂಡವ್ರು ಅಷ್ಟೇ ಅಲ್ಲ, ಇನ್ನುಳಿದವರೆಲ್ಲ ಶರ್ಟ್ ಪ್ಯಾಂಟ್ನವ್ರು ಎಲ್ಲರೂ ಏನು ತೋರಿಸ್ಕೋತಾ ಇದ್ದಾರೆ, ನಾನೇ ಗುರು, ನಾನೇನು ಇಲ್ಲಿ ಹೇಳ್ತಾ ಇದ್ದೀನಿ ಅದೇ ಜ್ಞಾನ ಅಂಥೇಳಿ ತೋರಿಸ್ಕೋತಾ ಇದ್ದಾರೆ ಅಷ್ಟೇ. ಸೊ ಈಗಿನ ಕಾಲದಲ್ಲಿ ಜ್ಞಾನ ಅಂದರೆ ಏನು ಅನ್ಕೋತಾರೆ ಅವರು? ಜ್ಞಾನಿ ಅಂದರೆ ಯಾರು, ಪಂಡಿತ ಅಂದರೆ ಯಾರು? ಯಾವುದೇ ಒಂದು ಸ್ಕೂಲ್ ಕಾಲೇಜಿಗೆ ಹೋಗಿ ಒಂದು ಡಿಗ್ರಿ ಖರೀದಿ ಮಾಡೋನು, ಫೀಸ್ ಕೊಡ್ತಾರಲ್ಲ, ಫೀಸ್ ಕೊಟ್ಟು ಖರೀದಿ ಮಾಡ್ತಾಯಿದ್ದಾರೆ ಸ್ಕೂಲ್ ಕಾಲೇಜಿಗೆ ಹೋಗಿ. ಏನೋ ಸ್ಟಡಿ ಮಾಡ್ತಾರೆ ಅವರು. ಬಟ್ ಅದೆಲ್ಲ ಏನು ಜ್ಞಾನ ಅಲ್ಲ ಅದು. ಅದು ಅದಕ್ಕೆಲ್ಲ ಅಜ್ಞಾನ ಯಾಕಂತೀವಿ ನಾವು? ಯಾಕಂದರೆ ಅದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದೆ. ಅದು ದೇಹ ಅನ್ನೋದು, ಭೌತಿಕ ದೇಹ ಒಂದು ಅಜ್ಞಾನದ ಲಕ್ಷಣ. ಅದು ನಮ್ಮ ಮೂಲ ಸ್ಥಿತಿಯನ್ನು ಮರೆತಿದ್ದಕ್ಕೆ, ನಾನು ಆತ್ಮ, ನಾನು ಭಗವಂತನ ಅಂಶ, ಭಗವಂತನ ನಿತ್ಯ ದಾಸ ಅನ್ನುವ ನಮ್ಮ ಮೂಲ ಸ್ವರೂಪವನ್ನು ಮರೆತಿದ್ದಕ್ಕೆ ಈ ಭೌತಿಕ ದೇಹ ನಮಗೆ ಬಂದಿದೆ. ಸೊ ಅದಕ್ಕೋಸ್ಕರ ಇದು ಅಜ್ಞಾನದ ಲಕ್ಷಣ. ನಾವು ಅಜ್ಞಾನದಲ್ಲಿ ಬಿದ್ದಾಗ, ನಮ್ಮ ಮೂಲ ಸ್ವರೂಪವನ್ನು ಮರೆತಾಗ ಅದು ಅಜ್ಞಾನ. ತಿಳಿತಲ್ಲ? ಸೊ ಇದೆಲ್ಲ ಅಜ್ಞಾನ ಅಂಥೇಳಿ. ನಾವು ಅದಕ್ಕೋಸ್ಕರ ಜ್ಞಾನ ಪಡಿಬೇಕಂದ್ರೆ ಒಬ್ಬ ಅಧಿಕೃತ ಗುರು ಕಡೆ ಹೋಗಬೇಕು. ಅಧಿಕೃತ ಗುರು ಅಂದರೆ ತತ್ವದರ್ಶಿ ಅಂಥೇಳಿ. ಜ್ಞಾನಿನ ತತ್ವದರ್ಶಿನಃ ಅಂಥೇಳಿ. ಕೃಷ್ಣ ತತ್ವದರ್ಶಿ ಅಂಥೇಳಿ. ಗುರು ಅಂದರೆ ಯಾರು? ಅವನ ಒಂದು ಯೋಗ್ಯತೆಯನ್ನು ಅಲ್ಲಿ ಹೇಳಿದ್ದಾರೆ ಕೃಷ್ಣ. ತತ್ವದರ್ಶಿ ಅಂದರೆ, ತತ್ವ ಅಂದರೆ ಏನು? ತತ್ವ ಅಂದರೆ ಏನು? ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂಥೇಳಿ ಯಾರಿಗೆ ಕಳೆದಾರಲ್ಲ ಅವನೇ ತತ್ವ ಅಂದರೆ. ತತ್ವಕ್ಕೆ ಏನು? ತತ್ವ ಅಂದರೆ ಪರಮ ಸತ್ಯ, ಪರಬ್ರಹ್ಮ, ಪರಮಾತ್ಮ, ಭಗವಾನ್ ಅಂಥೇಳಿ ತಿಳ್ಕೋಬೇಕು. ದರ್ಶಿನ ಅಂದರೆ ಏನು? ಯಾರು ಬ್ರಹ್ಮ, ಪರಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಅಥವಾ ಭಗವಂತನನ್ನು ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ತತ್ವದರ್ಶಿ ಅಂತ ಹೇಳಿದ್ದಾರೆ. ತತ್ವ ಶಬ್ದವನ್ನು ಭಾಗವತದಲ್ಲಿ ಏನು ಹೇಳಿದೆ? ಭಾಗವತ ಅಥವಾ ಎಲ್ಲ ವೇದಶಾಸ್ತ್ರಗಳಲ್ಲಿ, ಭಾಗವತ ಏನು ಹೇಳ್ತಾ ಇದೆ ಗೊತ್ತಾ? ಎಲ್ಲ ವೇದಶಾಸ್ತ್ರಗಳಲ್ಲಿ ತತ್ವ ಅನ್ನೋದನ್ನು ಬ್ರಹ್ಮ, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯಲಾಗಿದೆ ಅಂತ ಹೇಳ್ತಾ ಇದೆ ಆ ಶ್ಲೋಕ. ಅದಕ್ಕೋಸ್ಕರ ತತ್ವದರ್ಶಿ ಅಂದರೆ ಏನು? ಯಾರು ಬ್ರಹ್ಮ, ಪರಮಾತ್ಮ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅವರು. ಅಥವಾ ಬೇರೆ ಶಬ್ದಗಳಲ್ಲಿ ಹೇಳಿದರೆ ಭಗವದ್ಭಕ್ತರಿಗೆ ತತ್ವದರ್ಶಿ ಅಂತ ಹೇಳ್ತಾರೆ. ಭಕ್ತರಲ್ಲಿ ಶ್ರೇಷ್ಠರಾದವರು. ಹೀಗೆ ಸೊ ಹೀಗೆ ಆಚಾರ್ಯೋಪಾಸನ ಬಗ್ಗೆ ಹೇಳಿದೆ. ಇಲ್ಲಿ ಇದನ್ನು ಪ್ರಭುಪಾದರು ಇದ್ರ ಮೇಲೆ ವ್ಯಾಖ್ಯಾನ ಮಾಡ್ತಾ ಏನು ಹೇಳ್ತಾರೆ? ಇಲ್ಲಿ ನಾನು ಹೇಳ್ತೇನೆ ನೋಡಿ, ಆಂಗ್ಲ ಭಾಷೆಯಲ್ಲಿ. The principle of accepting a spiritual master, as mentioned in the 8th verse, is essential. Even for one who takes to devotional service, it is most important. Transcendental life begins when one accepts a bona fide spiritual master. Anything's the Supreme Personality of Godhead Sri Krishna clearly states there that this process of knowledge is actual path. Anything speculated beyond this is nonsense. ಇದು ತುಂಬ ಅದ್ಭುತವಾಗಿದೆ. ಇದರ ವ್ಯಾಖ್ಯಾನ ಏನಿದೆ ಅಲ್ಲ ಇಲ್ಲಿ ಪ್ರಭುಪಾದದ್ದು, ಇಲ್ಲಿ ಆರಂಭದಲ್ಲಿ ಒಂದು ಪ್ಯಾರಾಗ್ರಾಫ್ದಲ್ಲಿ, ದೊಡ್ಡ ಪ್ಯಾರಾಗ್ರಾಫ್ ಇದೆ ಇದು. ಇದರಲ್ಲಿ ಏನು ಮಾಡಿದ್ದಾರೆ? ಒಂದು ಇದು ಜ್ಞಾನ ಮಾರ್ಗಕ್ಕೆ, ಈ ಜ್ಞಾನ ಮಾರ್ಗಕ್ಕೆ ಏನು ಶ್ರೀಲ ಪ್ರಭುಪಾದರು ಒಂದು ಭೂಮಿಕೆಯನ್ನು ಅಥವಾ ಪರಿಚಯವನ್ನು ಕೊಡ್ತಾ ಇದ್ದಾರೆ, ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿ.
ಈ ಜ್ಞಾನ ಮಾರ್ಗಕ್ಕೆ. ಇದನ್ನು ಚೆನ್ನಾಗಿ ಓದಬೇಕು, ತುಂಬ ಅದ್ಭುತವಾಗಿದೆ ಇದು. ಆದರೆ ಇವತ್ತು ನಾವು ಅದನ್ನು ಓದೋಣ ಬೇಡ. ಇನ್ನೊಂದು ಬಾರಿ ಈ ವಿಶೇಷವಾಗಿ ಈ 20 ಅಂಶಗಳನ್ನು, ಜ್ಞಾನದ 20 ಅಂಶಗಳನ್ನು ನಾವು ಇನ್ನೊಂದು ಬಾರಿ ಚರ್ಚೆ ಮಾಡೋಣ. ಆವಾಗ ಅದನ್ನು ನಾನು ಓದ್ತೀನಿ. ಆದರೆ ಇಲ್ಲಿ ಈ ಆಚಾರ್ಯೋಪಾಸನ ಬಗ್ಗೆ ಏನು ಹೇಳಿದ್ದಾರೆ? ದ ಪ್ರಿನ್ಸಿಪಲ್ ಆಫ್ ಅಕ್ಸೆಪ್ಟಿಂಗ್ ಅ ಸ್ಪಿರಿಚುವಲ್ ಮಾಸ್ಟರ್ ಆ್ಯಸ್ ಮೆನ್ಷನ್ಡ್ ಇನ್ ದ 8th verse ಈಸ್ ಎಸೆನ್ಷಿಯಲ್. ಈ ಆಧ್ಯಾತ್ಮಿಕ ಗುರುವನ್ನು ಸ್ವೀಕಾರ ಮಾಡುವ ಏನು ಸಿದ್ಧಾಂತ ಇದೆಯಲ್ಲ, ಅದು 8ನೇ ಶ್ಲೋಕದಲ್ಲಿ ಏನು ಉಲ್ಲೇಖಿತವಾಗಿದೆ. ಅದು ತುಂಬ ಮಹತ್ವಪೂರ್ಣವಾದದ್ದು ಅಂಥೇಳಿ ಇಲ್ಲಿ ಪ್ರಭುಪಾದ ಹೇಳಿದ್ದಾರೆ. ಈವನ್ ಫಾರ್ ಒನ್ ಹೂ ಟೇಕ್ಸ್ ಟು ಡಿವೋಷನಲ್ ಸರ್ವಿಸ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಭಕ್ತಿ ಮಾರ್ಗವನ್ನು ಪಾಲನೆ ಮಾಡ್ತಾ ಇದ್ದಾರೆ ಅವರಿಗೂ ಆಧ್ಯಾತ್ಮಿಕ ಗುರುವನ್ನು ಸ್ವೀಕಾರ ಮಾಡೋದು ತುಂಬ ಮಹತ್ವಪೂರ್ಣ. ಈ ವಾಕ್ಯ ಯಾಕೆ ಬರಿತಾ ಇದ್ದಾರೆ ಇಲ್ಲಿ ಪ್ರಭುಪಾದರು? ಈವನ್ ಫಾರ್ ಒನ್ ಹೂ ಟೇಕ್ಸ್ ಟು ಡಿವೋಷನಲ್ ಸರ್ವಿಸ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಯಾಕೆ ಇಲ್ಲಿ ಬರಿತಾ ಇದ್ದಾರೆ ಅಂದರೆ, ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಇದು 11ನೇ ಶ್ಲೋಕದ ಆರಂಭದಲ್ಲಿ ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ಈ 20 ಜ್ಞಾನದ 20 ಅಂಶಗಳಲ್ಲಿ ಇದು ಒಂದು. ಯಾವುದು? ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ಅವ್ಯಭಿಚಾರಿಣಿ ಭಕ್ತಿ. ಅವ್ಯಭಿಚಾರಿಣಿ ಭಕ್ತಿ ಅಂದರೆ ಏನು? ವ್ಯಭಿಚಾರಿ ಅಂದರೆ ಯಾರಿಗಂತಾರೆ? ಯಾರಿಗಂತಾರೆ ಗೊತ್ತಾ? ಅಧರ್ಮ ಮಾರ್ಗದಲ್ಲಿ ನಡೆಯೋರು. ನೀವು ಒಳ್ಳೆಯ ಶಬ್ದಗಳೇ. ವ್ಯಭಿಚಾರಿಣಿ ಅಂದರೆ ವೈಶ್ಯ. ನೀವು ಒಳ್ಳೆಯ ಶಬ್ದಗಳಲ್ಲಿ ಹೇಳ್ತಾ ಇದ್ದೀರ. ಅವ್ಯಭಿಚಾರಿಣಿ ಭಕ್ತಿ ಅಂದರೆ ಕೃಷ್ಣನಲ್ಲೇ ನಿಷ್ಠಾವಂತರಾಗಿರಬೇಕು. ಮೈ ಅಂದರೆ ಏನು? ಕೃಷ್ಣ ನನ್ನ ಅಂತ ಹೇಳ್ತಾ ಇದ್ದಾನೆ. ನನ್ನಲ್ಲಿ, ಮೈ ಅಂದರೆ ನನ್ನಲ್ಲಿ ಅಂದರೆ ಕೃಷ್ಣನಲ್ಲಿ. ಚಾನನ್ಯ ಯೋಗೇನ, ಅನನ್ಯ ಯೋಗ. ಯಾವ ಥರ ಅನನ್ಯ ಯೋಗ ಅಂದರೆ, ಅನನ್ಯ ಯೋಗ ಅವ್ಯಭಿಚಾರಿಣಿ ಅಂದರೆ ಎರಡು. ಅನನ್ಯ ಮತ್ತು ಅವ್ಯಭಿಚಾರಿಣಿ ಎರಡೂ ಒಂದೇ ಶಬ್ದ. ಅನ್ಯ ಅಲ್ಲದಕ್ಕೆ ಅನನ್ಯ ಅಂತ ಹೇಳ್ತಾರೆ. ಅನ್ಯ ಅಲ್ಲ, ಅನ್ಯ ಥರ ಅಲ್ಲ. ಅನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ಈ ಜ್ಞಾನದಲ್ಲಿ ಇದು 20 ಅಂಶಗಳು. ಅಂದರೆ ಜ್ಞಾನ ಎಲ್ಲಿಗೆ ಹೋಗಬೇಕು, ಕೊನೆಗೆ ಎಲ್ಲಿ ಹೋಗಿ ಮುಟ್ಟಬೇಕು? ಭಗವದ್ಭಕ್ತಿ ಸೇವೆಗೆ ಮುಟ್ಟಬೇಕದು. ಅದೇ ಕೊನೆ. ಸಾಮಾನ್ಯವಾಗಿ ಒಂದಿಷ್ಟು ಜನ ಏನು ಅನ್ಕೋತಾರೆ, ಜ್ಞಾನ ಮಾರ್ಗ, ಜ್ಞಾನ ಯೋಗ ಅಂಥೇಳಿ, ಜ್ಞಾನ ಯೋಗ ವೇದಾಂತ ಅಧ್ಯಯನದಲ್ಲಿ ತೊಡಗಿರ್ತಾರಲ್ಲ ಜ್ಞಾನ ಯೋಗಿಗಳು ಅಥವಾ ವೇದಾಂತಿಗಳು, ಅವರೇನು ಅನ್ಕೋತಾರೆ, ಭಕ್ತಿ ಕಡಿಮೆ ಬುದ್ಧಿಯುಳ್ಳ ಜನರಿಗೆ ಜ್ಞಾನ ಮಾರ್ಗ ಯಾರಿಗೆ? ತುಂಬ ಬುದ್ಧಿವಂತರಿಗೆ ಅಂಥೇಳಿ ಜ್ಞಾನ ಯೋಗ. ಭಕ್ತಿ ಯೋಗ ಯಾರಿಗೆ? ಕಡಿಮೆ ಬುದ್ಧಿ ಜನ, ತುಂಬ ಭಾವುಕ ಸೆಂಟಿಮೆಂಟಲ್ ಅಂಥ ಜನರಿಗೇನು ಯಾರು ಅಷ್ಟು ದಾರ್ಶನಿಕ ಏನೋ ಬುದ್ಧಿ ಇಲ್ಲ ಅಂಥ ಜನರಿಗೆ ಏನು ಇದು ಭಕ್ತಿ ಯೋಗ. ಆದರೆ ಜ್ಞಾನಯೋಗ ಯಾರಿಗೆ? ತುಂಬ ಬುದ್ಧಿವಂತರಿಗೆ ಅಂಥೇಳಿ ಅವ್ರು ಅನ್ಕೋತಾರೆ. ಇನ್ನೊಂದಿಷ್ಟು ಜನ ಕರ್ಮವಾದಿಗಳಿದ್ದಾರೆ. ಅವ್ರೇನಂತಾರೆ, ದುರ್ಬಲರು, ಅವರು ಜ್ಞಾನ ಭಕ್ತಿಯಲ್ಲಿ ತೊಡಗ್ತಾರೆ, ನಾವು ಕರ್ಮದಲ್ಲಿ ತೊಡಗ್ತೀವಿ ಅಂತ ಹೇಳಿ ಆ ಥರ ಜನರು ಇದ್ದಾರೆ, ಕರ್ಮ ಮೀಮಾಂಸಕರು. ಯಾಕಂದರೆ ವೇದಗಳಲ್ಲಿ ಕರ್ಮಕಾಂಡ ಅಥವಾ ಕರ್ಮದ ಬಗ್ಗೆ ತುಂಬ ವಿಸ್ತಾರವಾಗಿ ವರ್ಣನೆ ಆಗಿದೆ. ಉಪನಿಷದ್ ಅಂದರೆ ಜ್ಞಾನ, ಅದು ಕೊನೆಯ ಭಾಗ. ಅದು ವೇದಗಳ ಕೊನೆಯ ಭಾಗ. ತುಂಬ 1% ಇದೆ ಅಷ್ಟೇ ವೇದಗಳಲ್ಲಿ ಉಪನಿಷದ್ ಅಂದರೆ. ಆ ಉಪನಿಷದನ್ನೇ ವೇದಾಂತದಲ್ಲಿ ಸಾರವಾಗಿ ಹೇಳಿದ್ದು, ಸಾರಭೂತವಾಗಿ ಜ್ಞಾನಯೋಗ. ಹೀಗೆ ಬೇರೆ ಬೇರೆ ವೈದಿಕ ಪಂಥದವರು ಏನು ಮಾಡ್ತಾರೆ, ಬೇರೆ ಬೇರೆ ಪ್ರಕ್ರಿಯೆಯನ್ನು ಮಾರ್ಗವನ್ನು ಒತ್ತು ಕೊಡ್ತಾರೆ.
ಆದರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಜ್ಞಾನ ಕೊನೆಗೆ ಎಲ್ಲಿಗೆ ಬಂದು ಮುಟ್ಟಬೇಕು, ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯ ವಿಚಾರಿಣಿ ಅಂತ. ನನ್ನಲ್ಲಿ ಅನನ್ಯ ಯೋಗದಿಂದ ಅಥವಾ ಭಕ್ತಿ ಅವ್ಯಭಿಚಾರಿಣಿ ಭಕ್ತಿ ಸೇವೆಯಲ್ಲಿ ತೊಡಗೋರು. ಅದಕ್ಕೋಸ್ಕರ ಪ್ರಭುಪಾದರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಎಲ್ಲ ಅಂಶಗಳಲ್ಲಿ ಜ್ಞಾನದ ಈ 20 ಅಂಶಗಳಲ್ಲಿ ಇದು ತುಂಬ ಮಹತ್ವಪೂರ್ಣವಾದದ್ದು, ಸರ್ವಶ್ರೇಷ್ಠವಾದದ್ದು. ಶುದ್ಧ ಭಗವದ್ಭಕ್ತಿಯಲ್ಲಿ ತೊಡಗೋದು, ಭಕ್ತಿ ಸೇವೆಯಲ್ಲಿ, ಕೃಷ್ಣನ ಸೇವೆಯಲ್ಲಿ ತೊಡಗೋದು, ಕೃಷ್ಣ ಭಕ್ತಿಯಲ್ಲಿ ತೊಡಗೋದು. ಇದು ಜ್ಞಾನದ ಸರ್ವೋನ್ನತವಾದದ್ದು. ಈಗ ನಾವು ಭಗವದ್ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮತ್ತೆ ಬೇರೆ ಈ ಜ್ಞಾನದ ಅಂಶಗಳನ್ನು ಪಾಲನೆ ಮಾಡುವ ಅವಶ್ಯಕತೆ ಏನು ಅಂಥೇಳಿ ಪ್ರಶ್ನೆ ಬರ್ಬೋದು. ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ, ಈವನ್ ಫಾರ್ ಒನ್ ಹೂ ಟೇಕ್ಸ್ ಟು ಡಿವೋಷನಲ್ ಸರ್ವಿಸ್, ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅವರಿಗೂ ಆಧ್ಯಾತ್ಮಿಕ ಗುರುವಿನ ಕಡೆ ಹೋಗುವುದು ಅಥವಾ ಆಶ್ರಯವನ್ನು ಪಡೆಯುವುದು ಮಹತ್ವಪೂರ್ಣ ಅಂಥೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಯಾಕಂದರೆ ಕೊನೆಗೆ ಭಕ್ತಿ ಸೇವೆಯೂ ಏನು ಆ ಗುರುವಿನ ಮಾರ್ಗದರ್ಶನದಲ್ಲಿ ಅದು ಅದನ್ನು ನಿರ್ವಹಿಸಬೇಕಾಗತ್ತೆ. ಆಮೇಲೆ ಏನು ಹೇಳ್ತಾರೆ, ಟ್ರಾನ್ಸೆಂಡೆಂಟಲ್ ಲೈಫ್ ಬಿಗಿನ್ಸ್ ವೆನ್ ಒನ್ ಆಕ್ಸೆಪ್ಟ್ಸ್ ಅ ಬೊನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ನಮ್ಮ ದಿವ್ಯ ಜೀವನ ಅಥವಾ ಆಧ್ಯಾತ್ಮಿಕ ಜೀವನ ಎಲ್ಲಿಂದ ಆರಂಭ ಆಗುತ್ತೆ, ಯಾವಾಗ ನಾವು ಒಬ್ಬ ಅಧಿಕೃತ ಗುರುವನ್ನು ನಾವು ಸ್ವೀಕಾರ ಮಾಡ್ತೀವಿ, ಆಶ್ರಯವನ್ನು ಪಡಿತೀವಿ. ಹಾಗೆ ಇಲ್ಲಿ ಹೇಳಲಾಗಿದೆ ಟ್ರಾನ್ಸೆಂಡೆಂಟಲ್. ಇದರ ಅರ್ಥ ಏನು, ಭಕ್ತಿ ಏನು, ಆಧ್ಯಾತ್ಮಿಕ ದೀಕ್ಷೆ ಅಂದರೆ ಏನು, ಆಧ್ಯಾತ್ಮಿಕ ಜೀವನದ ಆರಂಭ, ಅದರ ಅರ್ಥ ತಿಳಿತಲ್ಲ. ದೀಕ್ಷೆ ಅಂದರೆ ಆಧ್ಯಾತ್ಮಿಕ ಅಥವಾ ಭಕ್ತಿ ಸೇವೆಯ ಆರಂಭ ಅಂಥೇಳಿ ನಾವು ತಿಳ್ಕೊಬೇಕು. ಅದು ಕೊನೆ ಅಲ್ಲ. ಅದು ಒಂದೊಂದು ಸಲ ನಾವು ದೀಕ್ಷೆ ಪಡೆದು ನಾವು ಮುಗಿತೀವಿ ನಮ್ಮದು ಜೀವನ ಅಂಥೇಳಿ ನಾವು ಅಂದ್ಕೊಂಡ್ಬಿಡ್ತೀವಿ. ಆ ಥರ ಅಲ್ಲ. ರೂಪ ಗೋಸ್ವಾಮಿಗಳು ಆ ಒಂದು ಸುಂದರ ಗ್ರಂಥವನ್ನು ಭಕ್ತಿ ರಸಾಮೃತ ಸಿಂಧು ಅಂಥೇಳಿ ಒಂದು ಸುಂದರ ಭಕ್ತಿ ಯೋಗದ ಬಗ್ಗೆ ಸುಂದರ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಪ್ರಭುಪಾದರು ಏನು ಹೇಳ್ತಾರೆ, ದ ಕಂಪ್ಲೀಟ್ ಸೈನ್ಸ್ ಆಫ್ ಭಕ್ತಿ ಯೋಗ, ಭಕ್ತಿ ಯೋಗದ ಪೂರ್ಣ ವಿಜ್ಞಾನ ಅಂಥೇಳಿ, ಪರಿಪೂರ್ಣ ವಿಜ್ಞಾನ ಅಂಥೇಳಿ ಹೇಳ್ತಾರೆ. ಅದರಲ್ಲಿ ಅವರು ಭಕ್ತಿಯ 64 ಅಂಶಗಳನ್ನು ಹೇಳ್ತಾರೆ, ಅಂಗಗಳನ್ನು ಅಥವಾ ಅಂಶಗಳನ್ನು ಹೇಳ್ತಾರೆ. ಮೊದಲನೇದ್ದೇ ಯಾವುದು, ಆದೋ ಗುರು ಆಶ್ರಯಂ, ಆರಂಭದಲ್ಲಿ, ಆದೋ ಅಂದರೆ ಆರಂಭದಲ್ಲಿ ಗುರುವಿನ ಆಶ್ರಯ ಪಡಿಬೇಕು. ಎರಡನೇದು ಕೃಷ್ಣ ದೀಕ್ಷಾದಿ ಶಿಕ್ಷಣಂ, ಗುರುವಿನ ಆಶ್ರಯ ಪಡೆದು ಏನು ಮಾಡಬೇಕು, ಅವರಿಂದ ಕೃಷ್ಣ ದೀಕ್ಷಾದಿ ಶಿಕ್ಷಣಂ, ಕೃಷ್ಣನ ಬಗ್ಗೆ ಅಥವಾ ಈ ಕೃಷ್ಣ ವಿಜ್ಞಾನದ ಬಗ್ಗೆ ಏನು ಮಾಡಬೇಕು, ನಾವು ದೀಕ್ಷೆ ಶಿಕ್ಷೆ ಪಡಿಬೇಕು. ದೀಕ್ಷೆ ಶಿಕ್ಷೆ, ಶಿಕ್ಷೆ ಅಂದರೆ ಉಪದೇಶ, ದೀಕ್ಷೆ ಶಿಕ್ಷೆ ಎರಡರ ಸಾರ ಏನೋ ಉಪದೇಶ ಪಡಿಬೇಕು. ಶಿಕ್ಷೆ ಮತ್ತು ದೀಕ್ಷೆ, ದೀಕ್ಷೆನೂ ಅಂದ್ರೇನು ಉಪದೇಶ, ಅದು ಎಸೆನ್ಸ್ ಈಸ್ ಟೀಚಿಂಗ್ಸ್. ಹೀಗೆ ಸೊ ಇದು ಆರಂಭ. ಇದು ದೀಕ್ಷೆ ಅಂದರೆ ಏನು, ಆರಂಭ ಅಂತ ಹೇಳಿ ತಿಳ್ಕೊಬೇಕು. ಮತ್ತು ದೀಕ್ಷೆಯಲ್ಲಿ ಏನಾಗುತ್ತೆ, ದೀಕ್ಷೆ ಪಡೆದ ನಂತರ ಏನಾಗುತ್ತೆ ಅದನ್ನು ಇಲ್ಲಿ ಒಂದು ಶ್ಲೋಕದಲ್ಲಿ ನಮ್ಮ ಜೀವ ಗೋಸ್ವಾಮಿ ವೃಂದಾವನದಲ್ಲಿ ನಮ್ಮ 16ನೇ ಶತಮಾನದಲ್ಲಿ ಏನು 6 ಪ್ರಸಿದ್ಧ ಗೋಸ್ವಾಮಿಗಳಿದ್ದರು. ಅವರಲ್ಲಿ ಒಬ್ಬರವರು. ಅವರು ಜೀವ ಗೋಸ್ವಾಮಿಗಳೇನು ಒಂದು 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 ತುಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ 6 ಗ್ರಂಥಗಳೇನು ತುಂಬ ಪ್ರಸಿದ್ಧವಾಗಿವೆ. ಅವರ ವಿಶೇಷ ಕೊಡುಗೆ ಅದು. ಷಟ್ ಸಂದರ್ಭ ಅಂಥೇಳಿ, ಷಟ್ ಸಂದರ್ಭಗಳು ಅಂಥೇಳಿ. ಅದರಲ್ಲಿ ಒಂದು ಯಾವುದು, ಭಕ್ತಿ ಸಂದರ್ಭ ಅಂಥೇಳಿ, ಐದನೇದು ಭಕ್ತಿ ಸಂದರ್ಭ. ಆ ಭಕ್ತಿ ಸಂದರ್ಭದಲ್ಲಿ ಅವರು ಅದನ್ನೇ ವರ್ಣನೆ ಮಾಡ್ತಾರೆ, ಎಲ್ಲ ಭಕ್ತಿ ಯೋಗದ ಬಗ್ಗೆ. ಸೊ ಅದರಲ್ಲಿ ಒಂದು ಶ್ಲೋಕ ಇದೆ ಇದು. ಈ ಶ್ಲೋಕದಲ್ಲಿ ದೀಕ್ಷೆ ವಿಧಾನವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಸೊ ನಾನು ಹೇಳಿದಾಗೆ ಹೇಳಿ ಇದನ್ನು. ದಿವ್ಯಂ ಜ್ಞಾನಂ ಯತೋ ದದ್ಯಾದ್, ದಿವ್ಯಂ ಜ್ಞಾನಂ ಯತೋ ದದ್ಯಾದ್,
कुर्यात् पापस्य संक्षयम् कुर्यात् पापस्य संक्षयम् This is quoted in Upadeshamrita 5, 5th verse. If you have English or Hindi. कुर्यात् पापस्य संक्षयम् तस्माद् दीक्षेति सा प्रोक्ता तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् पापस्य संक्षयम् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये माता जी दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये माता जी दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता देशिकैस्तत्त्वकोविदये दिव्यं ज्ञानं यतो दद्यात् कुर्यात् पापस्य संक्षयम् तस्माद् दीक्षेति सा प्रोक्ता
ದೇಶಿಕೈಸ್ತತ್ವಕೋವಿದೈ ದಿವ್ಯಂ ಜ್ಞಾನಂ ಯಥೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಶಯಂ ತಸ್ಮಾತ್ ದೀಕ್ಷೇತಿ ಸಾ ಪ್ರೋಕ್ತ ದೇಶಿಕೈಸ್ತತ್ವಕೋವಿದೈ. ತತ್ವಕೋವಿದೈ ಅದರ ಅರ್ಥ ಏನು? ಯಾರು ತತ್ವವನ್ನು ತಿಳ್ಕೊಂಡಿದ್ದಾರೆ. ತತ್ವ ಅಂದರೆ ಏನಂತ ಹೇಳಿದ್ನಲ್ಲ ನಾನು, ಪರಬ್ರಹ್ಮನಿಗೆ, ಪರಮಾತ್ಮನಿಗೆ ಅಥವಾ ಭಗವಂತನಿಗೆ ತತ್ವ ಅಂತ ಹೇಳಿದೆ. ಅಥವಾ ತತ್ವ ಅಂದರೆ ವೇದಗಳಲ್ಲಿ ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂತ ಹೇಳಿ ಕರೆದಿದೆ. ಅವನನ್ನು ಅಥವಾ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಅವರು ಏನಂತ ಹೇಳಿದ್ದಾರೆ? ದೀಕ್ಷೆಯ ಅರ್ಥ ಏನು ಕೊಟ್ಟಿದ್ದಾರೆ ಅವರು? ದಿವ್ಯ ಜ್ಞಾನ ಉಪದೇಶ ಮಾಡುವುದನ್ನು ಮತ್ತು ಪಾಪದಿಂದ ವಿಮೋಚನೆ ಮಾಡುವುದನ್ನು ಮಾಡುವ ಪ್ರಕ್ರಿಯೆಯನ್ನು ಅಥವಾ ವಿಧಾನವನ್ನು ದೀಕ್ಷೆ ಅಂತ ಹೇಳಿದ್ದಾರೆ. ದೀಕ್ಷೆ ಅರ್ಥ ಏನು? ದೀಕ್ಷೆ ಅನ್ನೋದು ಆ ವಿಧಾನ ಅಥವಾ ಪ್ರಕ್ರಿಯೆ ಯಾವುದರಲ್ಲಿ ದಿವ್ಯ ಜ್ಞಾನದ ಉಪದೇಶ ಆಗುತ್ತೆ ಮತ್ತು ಪಾಪಗಳಿಂದ ವಿಮೋಚನೆ ಆಗುತ್ತೆ. ಪಾಪಗಳಿಂದ ನಮ್ಮನ್ನು ಉದ್ಧಾರ ಮಾಡಲಾಗುತ್ತೆ. ಅದು ದೀಕ್ಷೆ ಅಂದರೆ. ಸೊ ಗುರು ಮತ್ತು ಶಿಷ್ಯರ ನಡುವೆ ಏನು ಸಂಬಂಧ? ಗುರು ಶಿಷ್ಯರ ನಡುವೆ ಏನು ಸಂಬಂಧ? ಬರೀ ದಿವ್ಯ ಜ್ಞಾನವನ್ನು ಕೊಡೋದು. ಗುರು ಅಂದರೆ ಏನು? ದಿವ್ಯ ಜ್ಞಾನ ಕೊಡೋರು ಗುರು ಅಂತ ಹೇಳ್ತಾರೆ. ಬರೀ ನಿಮಗೆ ಆಶೀರ್ವಾದ ಕೊಟ್ಟು, ಆಶೀರ್ವಾದ ಗುರುಗಳಿದ್ದಾರಲ್ಲ, ಆಶೀರ್ವಾದ ಕೊಡೋದು ಅಥವಾ ನಿಮ್ಮ ಮನೆಗೆ ಏನೋ ದರ್ಶನ ಕೊಡ್ಲಿಕ್ಕೆ ಅವರೇನೋ ಪಾದಾರ್ಪಣೆ ಏನು ಮಾಡ್ತಾರೆ, ಅದನ್ನ ಪಾದ ಪೂಜೆ ಅಲ್ಲ, ನಿಮ್ಮ ಮನೆಗೆ ಬರಲಿಕ್ಕೆ ಇಷ್ಟೊಂದು ಫೀಸ್ ಇರುತ್ತಲ್ಲ, ಆ ಥರ ಅಲ್ಲ. ಸೊ ಮನೆಗೆ ಬರಲಿಕ್ಕೆ ಫೀಸು ಅಥವಾ ಬೇರೆ ಬೇರೆ ಥರ ಆಶೀರ್ವಾದ ಗುರುಗಳು ಅಥವಾ ಜನರೂ ಸರಿಯಾಗಿ ಗುರುಗಳ ಅವರಿಗೆ ಸರಿಯಾದ ಗುರು ಅಂದರೆ ಯಾರು ಗೊತ್ತಿರಲ್ಲ, ಮತ್ತು ಗುರುಗಳ ಕಡೆ ಹೋಗಿ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿರಲ್ಲ. ಶಿಷ್ಯರಾದವರು ಗುರುಗಳ ಕಡೆ ಯಾವುದಕ್ಕೆ ಹೋಗಬೇಕು? ದಿವ್ಯ ಜ್ಞಾನ ಪಡೀಲಿಕ್ಕೆ ಹೋಗಬೇಕು. ಈಗೇನು ಹೇಳಿದ್ದಾರೆ? ನಮ್ಮ ವೇದಶಾಸ್ತ್ರಗಳಲ್ಲಿ ಏನು ಹೇಳಿದೆ? ತಸ್ಮಾತ್ ಜಿಜ್ಞಾಸು ಶ್ರೇಯೋ ಶ್ರೇಯ ಅಂಥೇಳಿ ತಸ್ಮಾತ್ ಜಿಜ್ಞಾಸು ಶ್ರೇಯ. ಶಿಷ್ಯನಾದವನು ಏನು ಮಾಡಬೇಕು? ಶ್ರೇಯದ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂಥೇಳಿ. ಶ್ರೇಯ ಅಂದರೆ ಏನು? ನಮಗೆ ಈ ಶೀಘ್ರವಾಗಿ ನಮಗೆ ಸುಖ ಕೊಡುವ ಭೌತಿಕ ಸುಖಕ್ಕೆ ಪ್ರೇಯ ಅಂತ ಹೇಳ್ತಾರೆ. ಶ್ರೇಯ ಅಂದರೆ ಉನ್ನತವಾದದ್ದು ಅಥವಾ ಶ್ರೇಷ್ಠ, ಕೊನೆಗೆ ನಮಗೆ ಯಾವುದು ಲಾಭ ಅಂಥೇಳಿ. ಮೋಕ್ಷಕ್ಕೆ ಶ್ರೇಯ ಅಂತ ಹೇಳ್ತಾರೆ ಅಥವಾ ಭಗವದ್ಭಕ್ತಿಗೆ ಶ್ರೇಯ ಅಂತ ಹೇಳ್ತಾರೆ. ಅದರ ಬಗ್ಗೆ, ಮೋಕ್ಷದ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಥವಾ ದಿವ್ಯ ಜ್ಞಾನದ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಸೊ ಗುರು ಅಂದರೆ ಅಥವಾ ತಲೆ ಮೇಲಿಟ್ಟು ನಿಮಗೆ ಕೈ ಇಟ್ಬಿಟ್ರೆ ನಿಮ್ಮ ಮೈಯಲ್ಲೆಲ್ಲ ಒಂದು ವಿದ್ಯುತ್ ಶಕ್ತಿ ಸಂಚಾರ ಆಗುತ್ತೆ, ಆ ಥರ ಅಲ್ಲ ಗುರು. ಗುರು ಅಂದರೆ ಏನಿಲ್ಲಿ ದೀಕ್ಷೆ ಅಥವಾ ಗುರು ಅಂದರೆ ದಿವ್ಯ ಜ್ಞಾನ ಕೊಡ್ತಾರೆ. ದಿವ್ಯಂ ಜ್ಞಾನಂ ಯಥೋ ದದ್ಯಾತ್. ಅಥವಾ ಒಂದು ತಲೆ ಮೇಲೆ ಇಟ್ಟ ನಂತರ ನಿಮ್ಮಲ್ಲಿ ಒಳಗೆ ರೋಮಾಂಚನ ಆಗುತ್ತೆ, ಆ ಥರ ಗುರು ಶಿಷ್ಯ ಸಂಬಂಧ ಅಲ್ಲ. ಅದಕ್ಕೆ ದೀಕ್ಷಾ ಅಂತ ಹೇಳಲ್ಲ. ಇಲ್ಲಿ ಏನು ಹೇಳಿದ್ದಾರೆ? ದೀಕ್ಷಾ ಅಂದರೆ ದಿವ್ಯ ಜ್ಞಾನವನ್ನು ಕೊಡು. ದಿವ್ಯ ಜ್ಞಾನ ಒಂದು ಸಲ ದಿವ್ಯ ಜ್ಞಾನ ಅಂದರೆ ಏನು? ಈಗ AIT ಕಾಲೇಜ್ನಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅನ್ನೋದು ದಿವ್ಯ ಜ್ಞಾನ ಅಲ್ಲ. ಒಂದು ಸಲ ಪ್ರಭುಪಾದರಿಗೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ನಲ್ಲಿ ಎಷ್ಟು ವಿಂಡೋಸ್ ಇದೆ ಅಂದರೆ ಪ್ರಭುಪಾದರು ಏನು ಹೇಳ್ತಾ ಇದ್ರು? ಗುರುಗೆ ಪರಿಪೂರ್ಣ ಜ್ಞಾನ ಇರುತ್ತೆ ಅಂತ ಹೇಳಿ. ಗುರುಗೆ ಪರಿಪೂರ್ಣ ಜ್ಞಾನ ಇದೆ ಅಂದರೆ ಏನು? ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ನಲ್ಲಿ ಎಷ್ಟು ವಿಂಡೋ ಇದೆ ಅಂತ ಹೇಳಿ, ಎಷ್ಟು ಕಿಟಕಿಗಳಿದೆ ಅಂತ ಹೇಳಿ, ಅದು ಪರಿಪೂರ್ಣ ಜ್ಞಾನ? ಅದು ಜ್ಞಾನ ಅಲ್ಲ. ಅದು ಬರೀ ಒಂದು ಇನ್ಫಾರ್ಮೇಷನ್, ಅದು ಒಂದು ಸಮಾಚಾರ ಅಥವಾ ಏನೋ. ಜ್ಞಾನ, ಪರಿಪೂರ್ಣ ಜ್ಞಾನ ಅಂದರೆ ಏನು? ಆತ್ಮ, ಪರಮಾತ್ಮ, ಆತ್ಮ ಭಗವದ್ಗೀತೆಯಲ್ಲಿ ಹೇಳಿದೆ.
ಜ್ಞಾನ ಅಂದರೆ ಏನು? ಕ್ಷೇತ್ರ, ಕ್ಷೇತ್ರಜ್ಞ ಮತ್ತು ಪರಮಾತ್ಮನ ಬಗ್ಗೆ. ಕ್ಷೇತ್ರ ಅಂದರೆ ಈ ಭೌತಿಕ ಪ್ರಕೃತಿ, ಭೌತಿಕ ಪ್ರಕೃತಿ, ಮತ್ತು ಅಂದರೆ ಆತ್ಮ ಹೇಗೆ ಭೌತಿಕ ಪ್ರಕೃತಿಯಲ್ಲಿ ಬಂಧಿತವಾಗಿದೆ. ಮತ್ತು ಪರಮಾತ್ಮ, ಈ ಎರಡು ಆತ್ಮ ಮತ್ತು ಭೌತಿಕ ಪ್ರಕೃತಿ ಇವೆರಡು ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂಥೇಳಿ ಎರಡು. ಆತ್ಮಕ್ಕೆ ಪರಾ ಪ್ರಕೃತಿ ಅಂತ ಹೇಳಿದೆ, ಭೌತಿಕ ಪ್ರಕೃತಿಗೆ ಏನು ಅಪರಾ ಪ್ರಕೃತಿ ಅಂತ ಹೇಳಿದೆ. ಅಪರ ಅಂದರೆ ನಿಮ್ನವಾದದ್ದು, ಪರ ಅಂದರೆ ಉತ್ಕೃಷ್ಟವಾದದ್ದು, ಶ್ರೇಷ್ಠವಾದದ್ದು. ಹೀಗೆ ಈ ಎರಡನ್ನು ನಿಯಂತ್ರಣ ಮಾಡೋನು ಅವನು ಪರಮಾತ್ಮ. ಈ ಮೂವರ ಸಂಬಂಧದ ಬಗ್ಗೆ ಜ್ಞಾನವನ್ನು ತಿಳ್ಕೊಂಡವರು ಅದು ಪರಿಪೂರ್ಣ ಜ್ಞಾನ ಅಂತ ಹೀಗೆ ಹೇಳಿದೆ. ಸೊ ಹೀಗೆ ದಿವ್ಯ ಜ್ಞಾನವನ್ನು ಯಾರು ನಮಗೆ ಉಪದೇಶ ಮಾಡ್ತಾರೆ ಅವರು ಆ ಉಪದೇಶವನ್ನು ಪಡೆಯುವ ವಿಧಾನಕ್ಕೆ ಏನು ದೀಕ್ಷಾ ಅಂತ ಹೇಳ್ತಾರೆ. ಮತ್ತು ಎರಡನೇ ಅಂಶ ಏನು? ಕುರ್ಯಾತ್ ಪಾಪಸ್ಯ ಸಂಕ್ಷಯಂ. ದೀಕ್ಷೆಯಿಂದ ಏನಾಗುತ್ತೆ? ದೀಕ್ಷೆ ವಿಧಾನದಿಂದ ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ. ಹಿಂದೆ ಮಾಡಿದ ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ. ಅದರ ಅರ್ಥ ಮತ್ತೆ ಹೋಗಿ ಪಾಪ ಮಾಡೋದಾ? ಅದಕ್ಕೇನು ಹೇಳಿದ್ದಾರೆ? ಕುಂಜರ ಶೌಚವತ್ ಅಂತ ಹೇಳಿದ್ದಾರೆ. ಆಣೆ ಸ್ನಾನ ಅಂತ ಹೇಳಿ. ಕುಂಜರ ಅಂದರೆ ಆಣೆ, ಶೌಚ ಅಂದರೆ ಏನು? ಸ್ನಾನ. ಕುಂಜರ ಶೌಚವತ್ ಅಂತ ಹೇಳಿ. ಆಣೆ ಸ್ನಾನ ಮಾಡಿ ಏನು ಮಾಡುತ್ತೆ? ಚೆನ್ನಾಗಿ ತನ್ನ ಅದು ಸೊಂಡಿಲಲ್ಲ, ಏನಂತಾರೆ, ಟ್ರಂಕ್, ಸೊಂಡಲಿಂದ ಏನು ಮಾಡುತ್ತೆ? ನೀರು ಚೆನ್ನಾಗಿ ಹೊಡ್ಕೊಳ್ಳುತ್ತೆ, ಮೈಮೇಲೆ ಚೆನ್ನಾಗಿ ನೀರು ಹೊಡ್ಕೊಳ್ಳುತ್ತೆ. ಈಗ ಎಷ್ಟೋ ಇವೆಲ್ಲ ಯಂತ್ರಗಳು ಬಂದಿದೆ ಅಲ್ಲ, ಫೋರ್ಸ್ಫುಲ್ಲಾಗಿ ನಿಮ್ಮ ಕಾರ್ ಗಾಡಿ ಏನೋ ಕ್ಲೀನ್ ಮಾಡ್ತಾರಲ್ಲ, ಇವರು ಸರ್ವಿಸ್ ಮಾಡೋರು, ಕಾರ್ ಸರ್ವಿಸ್ ಮಾಡೋರು, ಆ ಫೋರ್ಸಿಂದ ಅವ್ರು ಏನು ಹೊಡಿತಾರೆ? ನೀರು ಹೊಡಿತಾರೆ, ಕಾರ್ ಚೆನ್ನಾಗಿ ತೊಳಿಲಿ ಅಂಥೇಳಿ. ಎಷ್ಟೋ ನೀರು ವೇಸ್ಟ್ ಮಾಡ್ತಾರೆ. ವಾಟರ್ ವೇಸ್ಟೇಜ್, ಕುಡಿಲಿಕ್ಕೆ ನೀರಿಲ್ಲ ಜನರಲ್ಲಿ, ಇಂಥದ್ರಲ್ಲಿ ವೇಸ್ಟ್ ಮಾಡೋದು, ಅದಕ್ಕೆ ಪ್ರಗತಿ ಅನ್ನೋದು. ಅದೇ ಥರ ಆನೆನೂ ಏನು ಮಾಡುತ್ತೆ? ಚೆನ್ನಾಗಿ ಹೊಡ್ಕೊಳ್ಳುತ್ತೆ. ಆದರೆ ಮತ್ತೆ ಹೊರಗಡೆ ಬಂದು, ನೀರಿನಿಂದ ಹೊರಗಡೆ ಬಂದು ಮಣ್ಣಲ್ಲಿ ಮಲ್ಕೊಂಡ್ಬಿಡುತ್ತೆ, ಅದು ಉಳ್ಳಾಡಿಬಿಡುತ್ತೆ. ಆವಾಗ ಮತ್ತೆ ಅದು ಏನು ಕೊಳೆ ಆಗಿಬಿಡುತ್ತೆ, ಹೌದಲ್ಲ? ಸೊ ಅದೇ ಥರ ನಾವು ಏನು ಮಾಡೋದು? ದೀಕ್ಷೆ ಪಡ್ಕೊಂಡಂಥೇಳಿ ಅಥವಾ ಯಾವುದೇ ಈಗ ಎಷ್ಟೋ ಧಾರ್ಮಿಕ ಕಾರ್ಯಗಳಿದೆ, ಅದರಿಂದ ನಮ್ಮ ಪಾಪಗಳಿಂದ ನಾವು ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದು, ಹೋಗಿ ಸ್ನಾನ ಮಾಡಿ ನಮ್ಮ ಪಾಪಗಳನ್ನು ತೊಳ್ಕೊಳ್ಳೋದು, ಮತ್ತೆ ಬಂದು ಪಾಪ ಮಾಡೋದು, ಇದಕ್ಕೆ ಆನೆಯ ಸ್ನಾನ ಅಂತ ಹೇಳಂತಾರೆ. ಕ್ರೈಸ್ತರು ಇದೇ ಥರ ಮಾಡ್ತಾರೆ. ಕ್ರೈಸ್ತರು ಯಾಕಂದರೆ ಏನಂತಾರೆ, ಯೇಸು ಕ್ರಿಸ್ತ ಏನು ಹೇಳಿದ್ದಾನೆ? ನಾನು ನನ್ನ ಆಶ್ರಯ ಪಡೆದ್ರೇನು ನಿಮ್ಮ ಎಲ್ಲ ಪಾಪಗಳನ್ನು ನಾನು ಏನು ಮಾಡ್ತೀನಿ? ಮುಕ್ತ ಮಾಡ್ತೀನಿ ಅಂಥೇಳಿ, ನಿಮ್ಮನ್ನು ಪಾಪಗಳಿಂದ ಎಲ್ಲ ವಿಮೋಚನೆ ಮಾಡ್ತೀನಿ ಅಂಥೇಳಿ. ಸೊ ಇವರೆಲ್ಲ ಏನು ಮಾಡ್ತಾರೆ? ಕ್ರೈಸ್ತರು ವಾರೆಲ್ಲ ಪಾಪ ಮಾಡೋದು, ಕೊನೆಗೆ ವಾರದ ಹೋಗಿ ನಾನು ಈ ಥರ ಪಾಪ ಮಾಡಿದ್ದೀನಿ ಅಂಥೇಳಿ ಆ ಪಾದರಿ ಮುಂದೆ ಹೋಗಿ ಹೇಳ್ಕೊಳ್ಳೋದು. ಇದಕ್ಕೆ ಕನ್ಫೆಷನ್ ಅಂತ ಹೇಳ್ತಾರೆ ಅವರು ಆಂಗ್ಲ ಭಾಷೆಯಲ್ಲಿ. ಕನ್ಫೆಷನ್ ಮಾಡೋದ್ರಿಂದ ಏನು? ಯೇಸು ಕ್ರಿಸ್ತ ಅವರ ಪಾಪಗಳನ್ನು ತೊಗೊಂಡ್ಬಿಡ್ತಾನೆ, ಅವನು ತೊಗೋತಾನೆ, ಇವ್ರ ಪಾಪ ಭಾರ ಅವನು ಹೊರ್ತಾನೆ, ಇವ್ರು ಮತ್ತೆ ಹೋಗಿ ಹೊರಗಡೆ ಏನು ಮಾಡ್ತಾರೆ? ಮತ್ತೆ ಪಾಪ ಮಾಡ್ತಾರೆ. ಪ್ರಭುಪಾದರು ಇದಕ್ಕೇನಂತಿದ್ರು ಆಂಗ್ಲ ಭಾಷೆಯಲ್ಲಿ? ರಿಪೆಂಟ್ ಸಿನ್ನರ್ಸ್ ಅಂತ ಹೇಳಿ. ರಿಪೆಂಟ್ ಅಂದರೆ ಏನು? ಪ್ರಾಯಶ್ಚಿತ ಮಾಡೋದು. ಸಿನ್ನರ್ಸ್ ಅಂದರೆ ಮತ್ತೆ ಪಾಪ ಮಾಡೋದು. ರಿಪೆಂಟ್ ಸಿನ್ನರ್ಸ್. ಶೇಮ್ಲೆಸ್ ಅಂತೇಳಿ ಹೇಳ್ತಾರೆ, ನಿರ್ಲಜ್ಜ ಅಂಥೇಳಿ. ನಿರ್ಲಜ್ಜ ಅಂದರೆ ಗೊತ್ತಲ್ಲ? ನಿರ್ಲಜ್ಜನೇ ಅಂತಾರಲ್ಲ, ಶೇಮ್ಲೆಸ್ ಅಂದರೆ ನಿರ್ಲಜ್ಜ. ನಿರ್ಲಜ್ಜತನ ಅಂತಾರೆ ಇದಕ್ಕೆ. ಸೊ ಆ ಥರ ಆಗಬಾರ್ದು. ನಾವು ದೀಕ್ಷೆ ಪಡೆದ ನಂತರ ಏನು ಮತ್ತೆ ಪಾಪದಲ್ಲಿ ತೊಡಗಬಾರ್ದು. ಹಿಂದೆ ಮಾಡಿದ್ದು ತಪ್ಪಾಯಿತು, ಅದನ್ನೇ ಮತ್ತೆ ಮಾಡೋದ್ರಿಂದ ಏನು ನಾವು
ಅದರಿಂದ ಭಗವಂತನ ಕೃಪೆ ಆಗಲ್ಲ, ನಮಗೇನೋ ಅಪರಾಧ ಆಗುತ್ತೆ. ಭಗವಂತನ ಪ್ರತಿ ಅಪರಾಧ ಆಗುತ್ತೆ. ಬರೀ ಪಾಪ, ಅದು ಅಪರಾಧ ಮತ್ತು ಪಾಪಗಳಲ್ಲಿ ಏನು ಭಿನ್ನತೆ? ಪಾಪದ ಫಲಗಳನ್ನು ನಾವು ಅನುಭವಿಸಿದಾಗ ನಾವು ಪಾಪದಿಂದ ಅದನ್ನು ಮುಕ್ತ ಆಗ್ತೀವಿ, ಆದರೆ ಅಪರಾಧದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪರಾಧ ಮಾಡಬಾರ್ದು ಅಷ್ಟೇ. ಪದ್ಮಪುರಾಣದಲ್ಲಿ 10 ನಾಮಾಪರಾಧಗಳ ಬಗ್ಗೆ ವರ್ಣನೆ ಆಗಿದೆ. ಮತ್ತು ಬೇರೆ ಕಡೆ ಸೇವಾ ಅಪರಾಧ, ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಅಪರಾಧಗಳ ಬಗ್ಗೆ ಆಗಿದೆ. 10 ನಾಮಾಪರಾಧಗಳಲ್ಲಿ ಒಂದು ಅಪರಾಧ ಏನು? ನಾಮ್ನೋ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ ಅಂತ ಹೇಳಿದೆ. ನಾಮದ ಬಲದಿಂದ ಪಾಪದಲ್ಲಿ ತೊಡಗುವುದು. ಅದರ ಅರ್ಥ ಏನು? ನಾವು ನಾಮ ಸಂಕೀರ್ತನೆ ಮಾಡೋದರಿಂದ ಎಲ್ಲ ಪಾಪಗಳಿಂದ ಮುಕ್ತರಾಗ್ತೀವಿ. ಅದರ ಬಲದಿಂದ ಮತ್ತೆ ಪಾಪ ಮಾಡೋದು, ಅದು ನಾಮದ ಪ್ರತಿ ಏನಾಗಿಬಿಡುತ್ತೆ? ಅಪರಾಧ ಆಗಿಬಿಡುತ್ತೆ, ಭಗವಂತನ ನಾಮದ ಪ್ರತಿ. ಸೊ ಹೀಗೆ ನಾಮಾಪರಾಧ, ಸೇವಾ ಅಪರಾಧ ಅಂತ ಹೇಳಿದೆ. ಒಂದೊಂದು ಸಲ ಇವು 2 ಪ್ರಕಾರದ ಅಪರಾಧಗಳು. ಮತ್ತು ಒಂದೊಂದು ಕಡೆ ಜೀವ ಅಪರಾಧ ಮತ್ತು ವೈಷ್ಣವ ಅಪರಾಧ, ಇನ್ನೂ 2 ಹೇಳಿದೆ. ಆದರೆ ನಾಮ ಅಪರಾಧದಲ್ಲೇ ಬರುತ್ತೆ ಅದು. ವೈಷ್ಣವ ಅಪರಾಧ, ಜೀವ ಅಪರಾಧ. ಅನ್ಯ ಜೀವಿಗಳಿಗೆ ಅಪರಾಧ ಮಾಡಬಾರ್ದು, ಅನಾವಶ್ಯಕವಾಗಿ ಜೀವಿಗಳನ್ನು ಕೊಂದು ತಿನ್ನೋದು. ಹೀಗೆ ಎಷ್ಟೋ ಕ್ರೂರ ಪಶುಗಳಿರುತ್ತೆ, ಪ್ರಾಣಿಗಳಿರುತ್ತೆ, ನಮಗೆ ತೊಂದರೆ ಕೊಡ್ತಾ ಇರ್ತಾವೆ ಅವು. ಆದರೆ ಅನಾವಶ್ಯಕವಾಗಿ ಕೊಲ್ಲೋದಿಲ್ಲ. ಈಗ ಹಾವು, ಚೇಳು, ಹಾವೇನು ಯಾವಾಗಲೂ ಅದರ ದ್ವೇಷ, ಜಲಸಿ, ಅದರಲ್ಲಿ ಯಾವಾಗಲೂ ದ್ವೇಷ ಇರುತ್ತೆ, ಅದರಲ್ಲಿ ದ್ವೇಷ ಭಾವ ಇರುತ್ತೆ. ಯಾವ ಮನುಷ್ಯರು ತುಂಬ ದ್ವೇಷದಿಂದ ಕೂಡಿರ್ತಾರಲ್ಲ, ಅವರು ಮುಂದಿನ ಜೀವನದಲ್ಲಿ ಹಾವಾಗ್ಬಿಡ್ತಾರೆ ಅವರು. ಸೊ ಅದರಲ್ಲಿ ಅನಾವಶ್ಯಕವಾಗಿ ಒಂದೊಂದು ಹಾವುಗಳೇನು ಅನಾವಶ್ಯಕವಾಗಿ ಬಂದು ನಮ್ಮನ್ನು ಕಚ್ತಾವೆ. ಒಂದಿಷ್ಟು ತುಂಬ ದ್ವೇಷ ಯುಕ್ತ. ಆದರೆ ಹಾಗಂತೇಳಿ ನಾವು ಅದರ ಬೆನ್ನು ಬಿದ್ದು ನಾವು ಅದನ್ನು ಕೊಲ್ಲೋದು ಅವಶ್ಯಕತೆ ಇಲ್ಲ. ನೀವು ಆತ್ಮರಕ್ಷಣೆ ಮಾಡ್ಕೋಬೋದು ನಿಮ್ಮ ಹತ್ರ ಬಂದಾಗ. ಆದರೆ ಅದರ ಮೇಲೆ ಅದನ್ನೇ ಕೊಲ್ಲೋದಕ್ಕೆ ಮಿಷನ್ ಒಂದು ಏನೋ ಉದ್ದೇಶ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಅದರ ಬೆನ್ನು ಬಿದ್ದು ನಾನು ಎಲ್ಲ ಹಾವುಗಳನ್ನು ಕೊಂದು ಹಾಕ್ತೀನಿ ಅಂಥೇಳಿ ಹಾಗೆ ಆಡಬಾರ್ದು. ಜನ್ಮೇಜಯ ಆ ಥರ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದ. ಜನ್ಮೇಜಯ ಗೊತ್ತಲ್ಲ? ಜನ್ಮೇಜಯ ಅಂದರೆ ಯಾರು? ಜನ್ಮೇಜಯ ಯಾರು ಗೊತ್ತಾ? ಜನ್ಮೇಜಯ ಯಾರು ಗೊತ್ತಾ? ಎಲ್ಲ ನೋಡಿ, ಸ್ಕೂಲು ಕಾಲೇಜ್ನಲ್ಲಿ ಕಲಿಸಿಲ್ಲಲ್ಲ ನಿಮಗೆ ಇದನ್ನೆಲ್ಲ. ಅದು ನಡೆದಿದ್ದು ಇದೇ ಕ್ಷೇತ್ರದಲ್ಲಿ. ಆ ಯಾಗ ಎಲ್ಲಿ? ಕೋದಂಡರಾಮಸ್ವಾಮಿ ದೇವಸ್ಥಾನ ಇದ್ದಲ್ಲ, ಹಿರೇಮಂಗ್ಳೂರು. ಹಾಗಂತೇಳಿ ಬೇರೆ ಬೇರೆ ಕಡೆ ಹೇಳ್ತಾರೆ. ಅದು ಕಲ್ಲು ಆ ಥರ ಇದೆ ಅಲ್ಲಿ. ಇನ್ನೊಬ್ಬರು ಅಲ್ಲಿ ಬಂಡೀಪುರ ಇದೆ ಅಲ್ಲ, ಬಂಡೀಪುರ, ಅಲ್ಲಿ ಅಂತ ಹೇಳ್ತಾರೆ ಒಂದಿಷ್ಟು ಜನ. ಬೆಂಗಳೂರು ಹತ್ರ ಕಾಡಿದೆ ಅಲ್ಲ ಅದು. ಇಲ್ಲಿ ಒಂದು ದೊಡ್ಡ ಕಲ್ಲು ಅದು ಅದಿದೆ. ಹೌದಾ? ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ ಹಿರೇಮಂಗ್ಳೂರು. ಸೊ ಜನ್ಮೇಜಯ ಯಾರು? ಅದಿರ್ಲಿ ಬಿಡಿ, ಕೋದಂಡರಾಮ ಅಥವಾ ಬಂಡೀಪುರ. ಮೊದಲು ಜನ್ಮೇಜಯ ಯಾರು? ಇದು ಮಹಾಭಾರತ ಹೇಳಿದ್ದೇನೆ ಜನ್ಮೇಜಯನಿಗೆ. ಯಾರು ಹೇಳಿದ್ದು ಮಹಾಭಾರತ ಹೇಳಿ? ವೈಶಂಪಾಯನ ಮುನಿಗಳು. ವೈಶಂಪಾಯನ ಮುನಿಗಳು ಯಾರಿಗೆ ಹೇಳಿದ್ದು? ಜನ್ಮೇಜಯ ರಾಜನಿಗೆ ಹೇಳಿದ್ದು. ಇನ್ನೊಂದು ಮಹಾಭಾರತ ಇದೆ. ಈಗ ನಮ್ಮಲ್ಲಿ ಇದ್ದದ್ದು ಮಹಾಭಾರತ ಅದು ವೈಶಂಪಾಯನ ಮುನಿಗಳು ಜನ್ಮೇಜಯನಿಗೆ ಹೇಳಿದ್ದು. ಜೈಮಿನಿ ಭಾರತ ಅಂತೇಳಿ ಜೈಮಿನ ಮುನಿಗಳು ಹೇಳಿದ್ದೂ ಇದೆ, ಅದೂ ಜನ್ಮೇಜಯನಿಗೆ ಹೇಳಿದ್ದು. ಅದು ಬೇರೆ. ಕನ್ನಡದಲ್ಲಿ ಯಾರೋ ಬರೆದಿದ್ದಾರಲ್ಲ ಜೈಮಿನಿ ಭಾರತ ಅಂತೇಳಿ, ಹೌದಲ್ಲ? ಸ್ವಲ್ಪ ಬದಲಾವಣೆ ಮಾಡಿ. ಕವಿಗಳು ತಮ್ಮ ಕವಿತ್ವೆಯನ್ನು ತೋರಿಸ್ಲಿಕ್ಕೆ ಬದಲಾವಣೆ, ಮೂಲದಿಂದ ಬದಲಾವಣೆ ಮಾಡ್ತಾರೆ ಅವರು. ರಾಮಾಯಣ ದರ್ಶನ ಬರೆದ್ರಲ್ಲ, ಬದಲಾವಣೆ ಮಾಡಿ ಹೀಗೆ ತಮ್ಮ ಕವಿತ್ವವನ್ನು ತೋರಿಸ್ಲಿಕ್ಕೆ. ಅದಾದಮೇಲೆ ಏನಾಗ್ಬಿಡುತ್ತೆ, ಇವೆಲ್ಲ ಬರೀ ಒಂದು ಸಾಹಿತ್ಯಗಳಾಗ್ಬಿಡ್ತು. ಆದರೆ ಐತಿಹಾಸಿಕ ಘಟನೆ ಆಗಲ್ಲ ಅವು, ಹೌದಲ್ಲ? ಇತಿಹಾಸ ಅಲ್ಲ ಅದು, ಬರೀ ಒಂದು
ಒಂದು ಸಾಹಿತ್ಯ ಅದು ಅಂತೇಳಿ ಅಂದ್ಕೊಂಡ್ಬಿಡ್ತಾರೆ ಜನ. ಎಲ್ಲರೂ ತಮ್ಮದೇ ಕವಿತ್ವ ತೋರಿಸ್ಲಿಕ್ಕೆ ಮೂಲವನ್ನು ಬದಲಾವಣೆ ಮಾಡ್ಬೋದು. ಅದಕ್ಕೋಸ್ಕರ ಪ್ರಭುಪಾದರು ಯಥಾರೂಪ ಅಂತ ಹೇಳಿದರು ಭಗವದ್ಗೀತೆ. ಅದು ಬರೀ ಒಂದು ಸಾಹಿತ್ಯಿಕ ಯಂತ್ರ ಆಗಬಾರ್ದು. ಇವೆಲ್ಲ ಐತಿಹಾಸಿಕ ಶಾಸ್ತ್ರಗಳು, ಮಹಾಭಾರತ, ರಾಮಾಯಣ. ಎನಿವೆ, ನಾನು ಹೇಳೋ ಉದ್ದೇಶ ಏನು, ಹೀಗೆ ಅಪರಾಧ ಮಾಡಬಾರ್ದು. ಅಪರಾಧಕ್ಕಿಂತ ಅಂದರೆ ಈಗ ಪಾಪ ಹೇಗೆ ಅಪರಾಧ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೆ ನಾನು. ದಿವ್ಯಜ್ಞಾನಂ ಯಥೋದದ್ಯಾತ್ ಕೂರ್ಯಾತ್ ಪಾಪಸ್ಯ ಸಂಕ್ಷಯಂ. ಅಂದರೆ ದೀಕ್ಷಾ ಸಮಯದಲ್ಲೇನು ಗುರು ನಿಮ್ಮ ಎಲ್ಲ ಪಾಪಗಳನ್ನು ಪಾಪದ ಹೊರೆಯನ್ನು ಅವರು ಜವಾಬ್ದಾರಿಯನ್ನು ತಗೋತಾರೆ ಅವರು. ಸೊ ಗುರು ದಿವ್ಯ ಜ್ಞಾನ ಕೊಡ್ತಾರೆ ಮತ್ತು ಎಲ್ಲ ಪಾಪಗಳಿಂದ ನಮ್ಮನ್ನು ವಿಮೋಚನೆ ಮಾಡ್ತಾರೆ, ಉದ್ಧರಿಸ್ತಾರೆ ಅವರು. ಅದಕ್ಕೆ ದೀಕ್ಷೆ ಅಂತ ಹೇಳ್ತಾರೆ. ತಸ್ಮಾತ್ ದೀಕ್ಷೇತಿ ಸ ಪ್ರೋಕ್ತ ಅಂತ. ಇದು ದೀಕ್ಷೆ ಅಂದರೆ ದೀಕ್ಷೆಯ ಸಾರ ಇದು. ಆ ಬೇರೆ ಪ್ರಕ್ರಿಯೆಗಳು, ವಿಧಾನ ಬೇರೆ ಬೇರೆ ಇರ್ಬೋದು, ಭಿನ್ನ ಆಗಿರುತ್ತೆ. ಇದರ ಸಾರ ಏನು? ಅದರ ಸಾರ ಅಂದರೆ ಏನು? ನಮಗೆ ದಿವ್ಯ ಜ್ಞಾನ ಸಿಗಬೇಕು, ನಾವು ಪಡಿಬೇಕು, ಮತ್ತು ನಮ್ಮ ಪಾಪಗಳಿಂದ ನಾವು ವಿಮೋಚನೆ ಆಗಬೇಕು. ಸೊ ಇದು ಕೂರ್ಯಾತ್ ಪಾಪಸ್ಯ ತಸ್ಮಾತ್ ದೀಕ್ಷೇತಿ ಸ ಪ್ರೋಕ್ತ ದೇಶಿಕ ತತ್ವಕೋವಿದ. ಇದನ್ನೆಲ್ಲ ಕೇಳಿಬಿಟ್ರೆ ನಮಗೆ ಉತ್ಸಾಹ ಆಗಿಬಿಡುತ್ತೆ, ಹೌದಲ್ಲ? ಆದರೆ ನಾವು ಮತ್ತೆ ಪಾಪ ಮಾಡಲ್ಲ ಅಂಥೇಳಿ ನಾವು ಏನು ಮಾಡಬೇಕು? ಪ್ರತಿಜ್ಞೆ ಮಾಡಬೇಕು. ಇಲ್ಲಾಂದರೆ ಅದು ಅಪರಾಧ ಆಗಿಬಿಡುತ್ತೆ. ಚೈತನ್ಯ ಮಹಾಪ್ರಭು ಜಗಾಯಿ ಮದಾಯಿ ಅಂಥೇಳಿ ಇಬ್ಬರು ಬ್ರಾಹ್ಮಣ ಪರಿವಾರದಲ್ಲಿ ಹುಟ್ಟಿದ್ರೂ ಅವರು ತುಂಬ ಪಾಪಿಗಳಾಗಿದ್ದರು. ಅವ್ರ ಬಗ್ಗೆ ವರ್ಣನೆ ಆಗುತ್ತೆ ಚೈತನ್ಯ ಭಾಗವತದಲ್ಲಿ. ಏನಂತೇಳಿ ವರ್ಣನೆ ಆಗಿದೆ? ಅವರು ವೇದಗಳಲ್ಲಿ ಏನೇನೋ ಬಹಿಷ್ಕಾರ ಮಾಡಿಲ್ಲಾಗಿತ್ತಲ್ಲ, ಅದನ್ನೆಲ್ಲ ಮಾಡಿದ್ರು. ಇದನ್ನು ಮಾಡಬಾರ್ದು ಅಂಥೇಳಿ ಏನೇನೆಲ್ಲ ವರ್ಣನೆ ಆಗಿತ್ತಲ್ಲ, ಅಥವಾ ಯಾವುದು ಪಾಪ ಅಂಥೇಳಿ ಹೇಳಿದೆ ಅಲ್ಲ, ಎಲ್ಲ ಉಲ್ಲಂಘನೆ ಮಾಡಿದ್ರು ಅವರು. ಎಲ್ಲ ವೇದಗಳ ನಿಯಮಗಳನ್ನು ಉಲ್ಲಂಘನೆ ಮಾಡಿದರು. ಸೊ ಎಲ್ಲ ಥರ ಪಾಪಗಳಲ್ಲಿ ತೊಡಗಿದ್ರು ಅವರು. ಅದು ಒಂದು ದೊಡ್ಡ ನಿಮಗೆಲ್ಲ ಗೊತ್ತಿರ್ಬೋದು ದೊಡ್ಡ ಘಟನೆ ಚೈತನ್ಯ ಮಹಾಪ್ರಭು ಬಗ್ಗೆ. ಅದು ನಾವು ಇನ್ನೊಂದು ಬಾರಿ ನಾವು ಚರ್ಚೆ ಮಾಡೋಣ. ಆವಾಗ ಅವರನ್ನು ಚೈತನ್ಯ ಮಹಾಪ್ರಭು ಅವರು ಏನು ಜಗಾಯಿ ಮದಾಯಿ ನಿತ್ಯಾನಂದ ಪ್ರಭು ಪ್ರತಿ ಏನು ಮಾಡಿದ್ರು? ಅವರು ಅಪರಾಧ ಮಾಡಿದರು. ನಿತ್ಯಾನಂದ ಮದಾಯಿ ಜಗಾಯಿ ಆದವನು ಏನು ಮಾಡಿದ? ಅವನು ಒಂದು ಮಣ್ಣಿನ ಮಟ್ಕಿಯನ್ನು ತಗೊಂಡು ನಿತ್ಯಾನಂದ ಪ್ರಭು ತಲೆಗೆ ಹೊಡೆದ ಅವನು. ಅಷ್ಟಾದರೂ ಚೈತನ್ಯ ಮಹಾಪ್ರಭು ಅದಕ್ಕೇನು ಮಾಡಿದರು? ಕೋಪ ಮಾಡಿಕೊಂಡು ಅವರು ತಮ್ಮ ಸುದರ್ಶನ ಚಕ್ರದಿಂದ ಏನೋ ಅವರಿಬ್ಬರನ್ನು ಕೊಲ್ಲಕ್ಕೆ ತಯಾರಾಗಿದ್ದರು. ಆದರೆ ನಿತ್ಯಾನಂದ ಪ್ರಭು ದಯೆ ತೋರಿ ಚೈತನ್ಯ ಮಹಾಪ್ರಭುವನ್ನು ನಿಲ್ಲಿಸ್ತಾರೆ. ಅವರು ನಿಲ್ಲಿಸಿ ಅವರಿಗೆ ಅವ್ರ ಮೇಲೆ ಕೃಪೆ ಮಾಡಲು ಅವರೇನು ವಿನಂತಿ ಮಾಡ್ಕೋತಾರೆ. ಆವಾಗ ಚೈತನ್ಯ ಮಹಾಪ್ರಭು ಒಂದು ಕಂಡೀಷನ್ ಆಗ್ತಾರೆ. ಸೊ ನಾನು ನಿಮಗೆ ಏನು ಮಾಡ್ತೀನಿ? ಕ್ಷಮೆ ಮಾಡ್ತೀನಿ, ಆದರೆ ಮತ್ತೆ ನೀವು ಯಾವುದೇ ಪಾಪಗಳಲ್ಲಿ ತೊಡಗಬಾರ್ದು ಅಂಥೇಳಿ ಒಂದು ಕಂಡೀಷನ್ ಆಗ್ತಾರೆ. ಹೀಗೆ ಪ್ರಭುಪಾದರು ಅದರ ಮೇಲೆ ವ್ಯಾಖ್ಯಾನ ಮಾಡ್ತಾ ಒಂದು ಹೇಳ್ತಾಯಿದ್ರು, ನಾವು ಯಾರೂ ನೋಡ್ತಾ ಇಲ್ಲ ಅಂಥೇಳಿ ನಾವು ಪಾಪದಲ್ಲಿ ಏನು ಮಾಡಬಾರ್ದು? ತೊಡಗಬಾರ್ದು ಅಂಥೇಳಿ ಆಂಗ್ಲ ಭಾಷೆಯಲ್ಲಿ ಹೇಳಿದರು ಅವರು ಒಂದು ಸುಂದರವಾಗಿ. ಡ್ರಿಂಕಿಂಗ್ ವಾಟರ್ ಅಂಡರ್ ವಾಟರ್ ಆ್ಯಂಡ್ ಫಾಸ್ಟಿಂಗ್ ಡೇ ಅಂಥೇಳಿ. ಅದರ ಅರ್ಥ ಏನು? ಡ್ರಿಂಕಿಂಗ್ ವಾಟರ್ ಅಂಡರ್ ವಾಟರ್. ಫಾಸ್ಟಿಂಗ್ ಡೇ ಅಂದರೆ ಏನು? ಒಂದು ಉಪವಾಸ ದಿನ ಇರುತ್ತೆ, ನೀರನ್ನು ಕುಡಿಬಾರ್ದಂತ ಇರುತ್ತೆ, ನಿರ್ಜಲ ಉಪವಾಸ ಇರುತ್ತೆ. ಆ ದಿನ ಏನು ಮಾಡೋದು? ಡ್ರಿಂಕಿಂಗ್ ವಾಟರ್ ಅಂಡರ್ ವಾಟರ್, ತಿಳಿತಾ? ನೀರಿನ ಒಳಗಡೆ ಏನು ಮಾಡೋದು? ನೀರು ಕುಡಿದು. ಯಾರೂ ನೋಡಲ್ಲಲ್ಲ ನೀರು ಒಳಗಡೆ ನೀವು ಹಾಗೆ ಮಾಡಬಾರ್ದು. ದೀಕ್ಷೆ ತೊಗೊಂಡ ನಂತರ ಮತ್ತೆ ಪಾಪದಲ್ಲಿ ತೊಡಗಬಾರ್ದು, ಸೀಕ್ರೆಟಾಗಿ ಪಾಪದಲ್ಲಿ ತೊಡಗಬಾರ್ದು. ಆ ಥರ ಡ್ರಿಂಕಿಂಗ್ ವಾಟರ್ ಅಂಡರ್ ವಾಟರ್ ಆನ್ ಫಾಸ್ಟಿಂಗ್ ಡೇ ಅಂತೇಳಿ. ಹೀಗೆ. ಆದರೆ ಇಲ್ಲಿ ಇನ್ನೊಂದೇನು,
ವಿಷಯ ತಿಳ್ಕೊಬೇಕಂದ್ರೆ ನಮಗೆ ದಿವ್ಯ ಜ್ಞಾನ ನಮಗೆ ದೊರೆಯುತ್ತದೆ. ನಾವು ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ. ಅದು ಯಾವಾಗ ಆಗತ್ತೆ? ಅದು ಬರೀ ದೀಕ್ಷಾ ಒಂದು ಪ್ರಕ್ರಿಯೆಯಲ್ಲಿ ದೀಕ್ಷಾ ಸೆರೆಮನಿ ಏನಿರುತ್ತೆ, ಸಮಾರಂಭ ಏನಿರುತ್ತೆ ಅದರಲ್ಲಿ ಕೂತು ನಮಗೆ ಇದು ಸಿಕ್ಬಿಡುತ್ತಾ ಇದು? ಅದಕ್ಕೋಸ್ಕರ ಶ್ವೇತಾಶ್ವರ ಉಪನಿಷತ್ನಲ್ಲಿ ಏನು ಹೇಳಿದೆ? ಒಂದು ಶ್ಲೋಕ ಬರುತ್ತೆ, ಅದು ಕೊನೆಯ ಶ್ವೇತಾಶ್ವರ ಉಪನಿಷತ್ನ ಕೊನೆಯ ಶ್ಲೋಕ ಅದು. 6ನೇ ಅಧ್ಯಾಯದ 23ನೇ ಶ್ಲೋಕ. ಶ್ವೇತಾಶ್ವರ ಉಪನಿಷತ್ನಲ್ಲಿ 6 ಅಧ್ಯಾಯಗಳಿದೆ. ಅದರಲ್ಲಿ 6ನೇ ಅಧ್ಯಾಯದ ಕೊನೆಯ ಶ್ಲೋಕ, ಅದರ ಅರ್ಥ ಏನು? ಶ್ವೇತಾಶ್ವರ ಉಪನಿಷತ್ನ ಕೊನೆಯ ಶ್ಲೋಕ. ಅದರಲ್ಲಿ ಏನು ಹೇಳಿದೆ? ಯಸ್ಯ ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತ ಕಥಿತ ಅರ್ಥ ಪ್ರಕಾಶಂತೆ ಮಹಾತ್ಮನಃ. ಯಾರ ಹೃದಯದಲ್ಲಿ ದಿವ್ಯ ಜ್ಞಾನ ಮೂಡುತ್ತೆ ಇದರಲ್ಲಿ ಹೇಳಿದೆ. ಏನಂತ ಹೇಳಿದೆ? ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು. ಯಾರು ಪರಾಭಕ್ತಿಯಲ್ಲಿ ತೊಡಗಿರ್ತಾರೆ. ಇಲ್ಲಿ ಇಂಗ್ಲೀಷ್ ಅನುವಾದ ನೀವು ಪ್ರಭುಪಾದರು ಸ್ವಲ್ಪ ಭಿನ್ನವಾಗಿ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ, ಓನ್ಲಿ ಅನ್ ಟು ದೋಸ್ ಗ್ರೇಟ್ ಸೋಲ್ಸ್ ಹೂ ಹ್ಯಾವ್ ಇಂಪ್ಲಿಸಿಟ್ ಫೇತ್ ಇನ್ ಬೋತ್ ದ ಲಾರ್ಡ್ ಆ್ಯಂಡ್ ದ ಸ್ಪಿರಿಚುವಲ್ ಮಾಸ್ಟರ್ ಆರ್ ಆಲ್ ದ ಇಂಪೋರ್ಟ್ಸ್ ಆಫ್ ವೇದಿಕ್ ನಾಲೆಜ್ ಆಟೋಮೆಟಿಕಲಿ ರಿವೀಲ್ಡ್. ಇದರ ಅರ್ಥ ಏನು? ಯಾರಲ್ಲಿ ಯಾವ ಮಹಾತ್ಮರಿಗೆ ಭಗವಂತ ಮತ್ತು ಗುರುವಿನ ಮೇಲೆ ಅಗಾಢವಾದ ಶ್ರದ್ಧೆ ಇರುತ್ತೆ, ಅವರ ಹೃದಯದಲ್ಲಿ ಎಲ್ಲ ವೈದಿಕ ಜ್ಞಾನ ಏನೋ ಮೂಡಿಬಿಡುತ್ತೆ ಅಂತ ಹೇಳಿ ಇಲ್ಲಿ ಇದರ ಅನುವಾದ ಕೊಟ್ಟಿದ್ದಾರೆ. ಇಲ್ಲಿ ಪರಾಭಕ್ತಿ ಅಂತೇಳಿ ಒಂದು ಶಬ್ದ ಬರುತ್ತೆ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾಯಿ ಅರ್ಥ ಪ್ರಕಾಶಂತೆ ಮಹಾತ್ಮನ. ಪರಾಭಕ್ತಿಯನ್ನು ಇಲ್ಲಿ ಇಂಪ್ಲಿಸಿಟ್ ಫೇತ್ ಅಂದರೆ ಅಗಾಢವಾದ ಗಾಢವಾದ ಶ್ರದ್ಧೆ, ಆಳವಾದ ಶ್ರದ್ಧೆ ಅಂಥೇಳಿ ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಆದರೆ ಇದರ ಅರ್ಥ ಇನ್ನೂ ಇದೆ. ನಾವು ಇದನ್ನು ಇನ್ನೊಮ್ಮೆ ಈ ಶ್ಲೋಕವನ್ನು ನಾವು ಚೆನ್ನಾಗಿ ಚರ್ಚೆ ಮಾಡೋಣ. ಇಲ್ಲಿ ಸಂಕ್ಷೇಪವಾಗಿ ಏನು ಹೇಳ್ತಾ ಇದ್ದೀವಿ ಏನಂದರೆ, ಯಸ್ಯ ದೇವೇ ಪರಾಭಕ್ತಿ, ಯಾರು ಭಗವಂತನ ಶುದ್ಧ ಭಕ್ತಿಯಲ್ಲಿ ತೊಡಗಿರ್ತಾರೆ, ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ. ಪರಾಭಕ್ತಿ ಅಂದರೆ ಇನ್ನೊಂದು ಅರ್ಥ, ಇದು ಬೇರೆ ಬೇರೆ ಅವ್ಯಭಿಚಾರಿಣಿ ಭಕ್ತಿ, ಅನನ್ಯ ಭಕ್ತಿ, ಕೇವಲ ಭಕ್ತಿ, ಉತ್ತಮ ಭಕ್ತಿ ಅಂಥೇಳಿ ಬೇರೆ ಬೇರೆ ಶಬ್ದಗಳಿದೆ ಇದರಲ್ಲಿ. ನಾನು ಹೋದ ವಾರ ಒಂದು ಶ್ಲೋಕ, ರೂಪಗೋಸ್ವಾಮಿಯ ಒಂದು ಶ್ಲೋಕ ಹೇಳ್ತಾ ಇದ್ದೆ. ಯಾವುದು? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ ಅಂಥೇಳಿ, ಉತ್ತಮ ಭಕ್ತಿ ಅಂಥೇಳಿ ಅಲ್ಲಿ ಅವರು ಉತ್ತಮ ಭಕ್ತಿಯ ಒಂದು ಪರಿಭಾಷೆಯನ್ನು ಅಲ್ಲಿ ಹೇಳ್ತಾ ಇದ್ದಾರೆ, ಅರ್ಥವನ್ನು ಕೊಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಉತ್ತಮ ಭಕ್ತಿ ಅಂದರೆ ಏನು ಅಂಥೇಳಿ ಈ ಎಲ್ಲ ಶ್ಲೋಕಗಳ ಸಂಬಂಧದಲ್ಲಿ ನಾವು ಇದನ್ನು ಇನ್ನೊಮ್ಮೆ ಚರ್ಚೆ ಮಾಡೋಣ. ಮತ್ತೊಮ್ಮೆ ಇಲ್ಲಿ ಹೇಳೋದೇನೆಂದರೆ, ಯಾರು ಭಗವಂತನ ಶುದ್ಧ ಭಕ್ತಿ ಅಥವಾ ದಿವ್ಯ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ, ಅದೇ ಥರ ಗುರುಗೂ ಅವರೇನು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಅವರ ಹೃದಯದಲ್ಲಿ ಏನು ಪ್ರಕಾಶಂತೆ ಅವರು ಮಹಾತ್ಮರು, ಅಂಥ ಮಹಾತ್ಮರ ಹೃದಯದಲ್ಲಿ ಏನು ಈ ದಿವ್ಯ ಜ್ಞಾನದ ಅಥವಾ ಎಲ್ಲ ವೈದಿಕ ಜ್ಞಾನದ ಅರ್ಥ ಮೂಡಿ ಬರುತ್ತೆ ಅಂಥೇಳಿ ಇಲ್ಲಿ ಹೇಳಿದೆ. ತಸ್ಯೈತೆ ಕಥಿತ ಅರ್ಥ. ಇದರ ಅರ್ಥ ಏನು? ನಾನು ದೀಕ್ಷೆ ಅಂದರೆ ಏನು ಹೇಳಿದೆ? ದಿವ್ಯ ಜ್ಞಾನ ನಮಗೆ ಲಭಿಸುತ್ತದೆ ಮತ್ತು ನಾವು ಎಲ್ಲ ಪಾಪಗಳಿಂದ ಮುಕ್ತರಾಗ್ತೀವಿ ಅಂತ ಹೇಳಿದೆ. ಅದು ಯಾವಾಗ ಆಗತ್ತೆ? ಅದು ಯಾವಾಗ ನಾವು ಭಗವಂತ ಮತ್ತು ಗುರುವಿನ ದೃಢವಾದ ಭಕ್ತಿ ಸೇವೆಯಲ್ಲಿ, ಶುದ್ಧವಾದ ಭಕ್ತಿ ಸೇವೆಯಲ್ಲಿ, ಯಾವುದೇ ಅಹೈತುಕಿ ಭಕ್ತಿ ಸೇವೆಯಲ್ಲಿ ನಾವು ತೊಡಗ್ತೀವಿ. ಆವಾಗ ಎಷ್ಟು, ಇದರ ಅರ್ಥ ಏನು? ಎಷ್ಟು ನಾವು ಗುರು ಮತ್ತು ಕೃಷ್ಣನಿಗೆ ಎಷ್ಟು ನಾವು ಶರಣಾಗತರಾಗ್ತೀವಿ, ಅಷ್ಟು ನಮ್ಮಲ್ಲಿ ದಿವ್ಯ ಜ್ಞಾನ ಬರುತ್ತೆ, ಅಷ್ಟು ನಾವು ಪಾಪಗಳಿಂದ ನಾವು ಹಿಂದೆ ಮಾಡಿದ ಪಾಪಗಳಿಂದ ಮುಕ್ತರಾಗ್ತೀವಿ. ಮತ್ತು ಅದಷ್ಟೇ ಅಲ್ಲ, ನಾವು ಮುಂದೆ ಮಾಡುವ ಪಾಪಗಳಿಂದನೂ ನಾವೇನು ಮಾಡ್ತೀವಿ? ಪಾಪ ಮಾಡುವ ಪ್ರವೃತ್ತಿಯಿಂದನೂ ನಾವು ಏನಾಗ್ತೀವಿ? ಮುಕ್ತರಾಗ್ತೀವಿ.
ಇಲ್ಲಿ ಪ್ರಭುಪಾದರು ಇನ್ನೊಂದು ಈ ದಿವ್ಯ ಜ್ಞಾನಂ ಯಥೋದಧ್ಯ ಶ್ಲೋಕ ಐತಲ್ಲ, ಇದಕ್ಕೆ ಸ್ವಲ್ಪ ಭಿನ್ನವಾಗಿ ಅರ್ಥ ಕೊಡ್ತಾರೆ ಅವರು. ಅದು ಒಂದೇ ಸಾರವಾಗಿ ಒಂದೇ ಏನು ಹೇಳ್ತಾ ಇದ್ದಾರೆ ನೋಡಿ. ದೀಕ್ಷೆಯಿಂದ ಒಬ್ಬನು ಕ್ರಮೇಣ ಐಹಿಕ ಸುಖಭೋಗಗಳಿಂದ ನಿರಾಸಕ್ತನಾಗಿ ಕ್ರಮೇಣ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತನಾಗುತ್ತಾನೆ ಅಂಥೇಳಿ ಪ್ರಭುಪಾದರು ಇದರ ಅರ್ಥ ಕೊಡ್ತಾ ಇದ್ದಾರೆ. ದೀಕ್ಷೆಯಿಂದ ಏನು ಕ್ರಮೇಣ ಐಹಿಕ ಸುಖಭೋಗಗಳಿಂದ ನಿರಾಸಕ್ತನಾಗ್ತಾನೆ. ಇದರ ಅರ್ಥ ದೀಕ್ಷಾಯಿಂದ ಏನಾಗಬೇಕು, ಭೌತಿಕ ಸುಖಭೋಗಗಳಲ್ಲಿ ನಿರಾಸಕ್ತನಾಗಬೇಕು ನಾವು. ದೀಕ್ಷೆ ಅಂದರೆ ಅದು ಹೇಗಾಗತ್ತೆ, ಇಲ್ಲಿ ಏನು ಹೇಳಿದ ಈ ಥರ ಯಾಕೆ ಅರ್ಥ ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು, ಯಾಕಂದರೆ ಕೂರ್ಯಾತ್ ಪಾಪಸ್ಯ ಸಂಕ್ಷಯಂ ಅಂದರೆ ಏನು, ಅಥವಾ ದಿವ್ಯ ಜ್ಞಾನ ಪಡೆಯುವುದಂದ್ರೆ ಏನು. ದಿವ್ಯ ಜ್ಞಾನ ಪಡೆಯುವುದರಿಂದ ಏನು, ನಾವು ಈ ಭೌತಿಕ ಸುಖಭೋಗಗಳಿಂದ ನಮಗೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಅದು ಅಜ್ಞಾನ, ಅದು ಕೊನೆಗೆ. ಹೇಗೆ ಅಜ್ಞಾನ ಅದು, ನಾವು ಈ ದೇಹ ಅಲ್ಲ, ಸುಖಭೋಗಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದು ಈ ಭೌತಿಕ ದೇಹ ಮತ್ತು ಇಂದ್ರಿಯಗಳಿಗೆ ಸಂಬಂಧಪಟ್ಟಿದೆ. ನಾನು ಆತ್ಮ ಅಂದರೆ ನಾನು ಯಾಕಿದ್ರೂ ಈ ಭೌತಿಕ ದೇಹಕ್ಕೆ ಅಷ್ಟೊಂದು ಸುಖಭೋಗಕ್ಕೆ ನಾನು ಇದನ್ನು ಮಾಡಬೇಕು. ಸೊ ಅದಕ್ಕೋಸ್ಕರ ದಿವ್ಯ ಜ್ಞಾನದ ಅರ್ಥ ಏನು, ನಾವು ಭೌತಿಕ ಭೋಗ ಸುಖದಿಂದ ದೂರ ಹೋಗ್ತೀವಿ ನಾವು. ಅದರಿಂದ ಏನು ನಮಗೆ ವಿರಕ್ತಿ ಆಗುತ್ತೆ. ಕೂರ್ಯಾತ್ ಮತ್ತು ಪಾಪಸ್ಯ ಸಂಕ್ಷಮ, ಯಾವುದೇ ಒಂದು ಪಾಪ ಮಾಡೋದರಿಂದ, ಪಾಪ ಅಂದರೆ ಏನದು, ಅಲ್ಲಿ ಇನ್ನೊಂದು ಭಾಗವತದಲ್ಲಿ ಇನ್ನೊಂದು ಕಡೆ ವರ್ಣನೆ ಆಗಿದೆ. ಪಾಪ ಅಂದರೆ ಏನದು, ಯಾಕೆ ಪಾಪದಲ್ಲಿ ತೊಡಗ್ತಾರೆ ಜನ, ಯಾಕಂದರೆ ಅವ್ರಿಗೆ ಭೌತಿಕ ಭೋಗ ಸುಖ ಬೇಕು, ಹೌದಲ್ಲ. ವೃಷಭದೇವ ಭಾಗವತದ ಪಂಚಮ ಸ್ಕಂದದಲ್ಲಿ ಒಂದು ವೃಷಭದೇವರ ಉಪದೇಶ ಇದೆ. ಆ ವೃಷಭದೇವ ಏನು ಹೇಳ್ತಾ ಇದ್ದಾನೆ ತನ್ನ ಮಕ್ಕಳಿಗೆ, ಇಂದ್ರಿಯ ಪ್ರೀತಿಗೋಸ್ಕರ ಜನರೇನು ಪಾಪದಲ್ಲಿ ತೊಡಗ್ತಾರೆ ಅಂಥೇಳಿ. ವಿಕರ್ಮಣೋ ಯದಿಂದ್ರಿಯ ಪ್ರೀತಯೇ ಅಂಥೇಳಿ, ಇಂದ್ರಿಯ ಪ್ರೀತಿಗೋಸ್ಕರ ವಿಕರ್ಮದಲ್ಲಿ ತೊಡಗ್ತಾರೆ, ಪಾಪದಲ್ಲಿ ತೊಡಗ್ತಾರೆ ಅಂಥೇಳಿ. ಸೊ ಅದರಿಂದ ನಮಗೆ ಭೌತಿಕ ಅನಾಸಕ್ತಿ ಆದರೆ ನಾವು ಪಾಪದಲ್ಲಿ ತೊಡಗಲ್ಲ. ಮತ್ತು ಪಾಪದಲ್ಲಿ ತೊಡಗಿ ಒಂದು ಪಾಪ ಮಾಡಿದಾಗ ಮತ್ತೆ ಏನು ನಾವು ಅದೇ ಇಂದ್ರಿಯ ಭೋಗ ವಾಸನೆ ಅಂದರೆ ಅದು ಪ್ರವೃತ್ತಿ ಏನು ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಜಾಗೃತವಾಗಿಬಿಡುತ್ತೆ. ಅದು ಒಂದು ಚಕ್ರ, ಅದು ಅದನ್ನು ನಾವು ಇನ್ನೊಮ್ಮೆ ಚರ್ಚೆ ಮಾಡೋಣ, ಈ ಪಾಪದ ಚಕ್ರ ಹೇಗೆ ಅಂಥೇಳಿ. ಸೈಕಲ್ ಆಫ್ ಸಿನ್ ಅದನ್ನು ಹೇಳಿದೆ, ನಮ್ಮ ರೂಪ ಗೋಸ್ವಾಮಿಗಳ ಭಕ್ತಿರ ಸಾಮರಸ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ವಿಷ್ಣು ಪುರಾಣದಲ್ಲಿನೂ ವರ್ಣನೆ ಆಗಿದೆ. ಹೇಗೆ ಪಾಪ 4 ಹಂತಗಳಲ್ಲಿ ಅದು ಬೆಳೆಯುತ್ತದೆ. ಒಂದು ನಾವು ಪಾಪ ಮಾಡ್ತೀವಿ, ಅದರ ಪ್ರತಿಫಲ ಏನು 4 ಹಂತಗಳಲ್ಲಿ ಬೆಳೆಯುತ್ತೆ ಅದು. ಹೇಗೆ ಒಂದು ಮರ ಬೆಳೆಯುತ್ತಲ್ಲ, ಮೊದಲು ಬೀಜ ರೂಪದಲ್ಲಿರುತ್ತೆ, ಆಮೇಲೆ ಸಸ್ಯ ಆಗುತ್ತೆ, ಸಸ್ಯ ಆದ ನಂತರ ಅದು ಗಿಡ ಆಗಿ ಅಥವಾ ಮರ ಆಗಿ ಅದು ಬೆಳೆಯುತ್ತೆ, ಬೆಳೆದ ನಂತರ ಏನು ಫಲ ಕೊಡುತ್ತೆ ಅದು. ಈ ಥರನೂ ಪಾಪದ ಪ್ರತಿಫಲಗಳೂ ಇದೇ ಥರ ಒಂದು ಮರದ ಥರ, ಅದು ಗಿಡ ಮರದ ಥರ ಬೆಳೆಯುತ್ತವೆ ಅಥವಾ ಅವು ಫಲ ಕೊಡುತ್ತವೆ. ಅದಕ್ಕೋಸ್ಕರ 4 ಹಂತಗಳ 4 ಪ್ರಕಾರದ ಪಾಪದ ಫಲಗಳಿರುತ್ತೆ. ಅದನ್ನು ಹೇಳಿದೆ, ವಿಷ್ಣು ಪುರಾಣದಲ್ಲಿ ಹೇಳಿದೆ. ಅಪ್ರಾರಬ್ಧಂ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ. ಪ್ರಾರಬ್ಧ ಕರ್ಮ, ಅಪ್ರಾರಬ್ಧ ಕರ್ಮ, ಕೂಟ, ಬೀಜ ಅಂಥೇಳಿ ಒಂದು 4 ಪ್ರಕಾರದ ಪಾಪ ಫಲಗಳಿರುತ್ತೆ ಅದು. ಸೊ ಅದರಲ್ಲಿ ಏನು ಈಗ ಕೂಟ ಅಂಥೇಳಿ ಹೇಳ್ತೀವಲ್ಲ ನಾವು, ಅದು ನಾವು ಯಾವುದೇ ಪಾಪ ಮಾಡಿದಾಗ ಅದರ 4 ಫಲಗಳಿರುತ್ತೆ. ಅಪ್ರಾರಬ್ಧ, ಕೂಟ, ಬೀಜ ಮತ್ತು ಫಲೋನ್ಮುಖ ಅಂತೇಳಿ. ಫಲೋನ್ಮುಖ ಅಂದರೆ ಫಲ, ಅದು ಫಲ ಕೊಡ್ತಾ ಇದೆ. ಈಗಿನ ಜೀವನ ಏನಿದು, ಇದು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ಅಥವಾ ಫಲೋನ್ಮುಖ ಅಂತ ಹೇಳ್ತಾರೆ. ನಾವು ಹಿಂದೆ ಮಾಡಿದ ಕರ್ಮದ ಒಂದು ಈಗ ಅದು ಫಲ ಕೊಡ್ತಾ ಇರುವ ಪ್ರತಿಕ್ರಿಯೆ ಅದು. ಸೊ ಫ್ರುಕ್ಟಿಫೈಡ್ ಅಂಥೇಳಿ. ಸೊ ಹೀಗೆ
ಈ ಎಲ್ಲ ಪಾಪಗಳಿಂದ ನಾವು ಏನು ದೀಕ್ಷೆಯಿಂದ ಮುಕ್ತರಾಗ್ತೀವಿ. ಆದರೆ ಅದರ ಅನುಸಾರ ಹೇಗೆ, ಯಾವುದರ ಅನುಸಾರ? ನಮ್ಮ ಡೆಡಿಕೇಶನ್, ನಮ್ಮ ಶರಣಾಗತಿ, ನಮ್ಮ ಸಮರ್ಪಣೆ, ನಮ್ಮ ಆತ್ಮ ಸಮರ್ಪಣೆ, ಶರಣಾಗತಿ ಮತ್ತು ಗುರು ಮತ್ತು ಕೃಷ್ಣನಲ್ಲಿ ನಮ್ಮ ಶ್ರದ್ಧೆ ಅಥವಾ ಭಕ್ತಿ, ಅದರ ಅನುಸಾರವಾಗಿ ಇದು ಕಾರ್ಯನಿರ್ವಹಿಸ. ಇದರ ಅರ್ಥ ಏನು? ದೀಕ್ಷೆ ಒಂದು ನಿರಂತರ ಪ್ರಕ್ರಿಯೆ. ಅದು ನಾವು ಯಾವ ಹಂತ, ನಮ್ಮ ಆತ್ಮ ಸಮರ್ಪಣೆ, ನಮ್ಮ ಶರಣಾಗತಿ, ಭಕ್ತಿ ಸೇವೆ ಎಷ್ಟು ಮುಂದುವರಿಯುತ್ತೆ ಅದರ ಅನುಸಾರವಾಗಿ ನಮಗೆ ದೀಕ್ಷಾದ ಫಲ ಸಿಗುತ್ತೆ. ನಮಗೆ ತಿಳಿತಲ್ಲ, ದಿವ್ಯ ಜ್ಞಾನ ಮತ್ತು ಪಾಪಗಳಿಂದ ವಿಮುಕ್ತಿ ಅಂತೇಳಿ ತಿಳಿತಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಏನಾದರೂ ಪ್ರಶ್ನೆ? ಈ ಸಣ್ಣ ಬುಕ್ ಇದೆ, ಇದರಲ್ಲೆಲ್ಲ ಇದು ಚರ್ಚೆ ಆಗಿದೆ. ಇದು ರೂಪ ಗೋಸ್ವಾಮಿ ಅವ್ರು ಬರೆದಿದ್ದು. ಪ್ರಭುಪಾದ ಇದಕ್ಕೆ ಅನುವಾದ ಮತ್ತು ವ್ಯಾಖ್ಯಾನ ಬರೆದಿದ್ದಾರೆ. ಆದರೆ ಮೂಲ ಇದು ರೂಪ ಗೋಸ್ವಾಮಿ ಅವ್ರದ್ದು. ಶ್ರೀಲ ರೂಪ ಗೋಸ್ವಾಮಿ ಅವರ ಉಪದೇಶಾಮೃತ ಅಂತ ಹೇಳಿ. ಇದೆಲ್ಲ ಬುಕ್ಸ್ ಓದಬೇಕು ಮನೆಯಲ್ಲಿ. ನಮ್ಮ ಋಷಿ ಮುನಿಗಳು, ಸಂತರು, ಎಷ್ಟೊಂದು ಆಚಾರ್ಯರು ಎಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ. ಈಗ ಎಲ್ಲ ಜನ ಬರೀ ಯೂಟ್ಯೂಬು, ವಾಟ್ಸಪ್ಪು, ಫೇಸ್ಬುಕ್ನಲ್ಲಿ ಬ್ಯುಸಿಯಾಗಿದೆ. ಅಲ್ಲಿ ಯೂಟ್ಯೂಬ್ನಲ್ಲಿ ಎಷ್ಟೋ ಗುರುಗಳು ಬಂದುಬಿಟ್ಟಿದ್ದಾರೆ. ಅವ್ರು ದುಡ್ಡು ಮಾಡ್ಲಿಕ್ಕೆ ಏನೇನೋ ವಿಡಿಯೋ ಮಾಡಿ ನಿಮಗೆ ಜ್ಞಾನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವರು ಅಡ್ವರ್ಟೈಸ್ ಮಾಡ್ತಾರೆ. ಏನಾದರೂ ಪ್ರಶ್ನೆ? ಹರೇ ಕೃಷ್ಣ.